ಗವರ್ನರ್ ಹೊರಟಾಯ್ತಂತ. ಹೊರಟಿದ್ದಾರೆ. ಅವ್ರ ಕನಸು ಸುಟ್ಟು ಹೊಗೆ ಆಡ್ತಾ ಇರುವಾಗ ಆ ಮುದುಕನ್ ಮುಖ ನೋಡ್ಬೇಕಾಗಿತ್ತು. ಆ ಬಿಲ್ಡಿಂಗ್ಗೂ ಸೇರಿ ಬಾಂಬ್ ಬಿಡ್ಬೇಕಾಗಿತ್ತು. ಆ ಪಟಾಕಿ ಮುಗೀತು, ಈ ಪಟಾಕಿ ಬಂತು. ಕಟ್ಟೆಗಳ ಅದೇಂ ಬಾಂಬ ಪಟಾಯಿಸ್ಲಾಗ ಯಾಕಂಡಿಂದ ತಂದೆಯ ಸ್ವಲ್ಪ ವಾಗಮೋ ಸ್ವಲ್ಪ ಶಾಪಮೋ ಇದೊಂದು ಬಾಂಬ ಅಕ್ಕನಿಂದ ಓಡೋಗಿದ್ದು ನಿಮ್ಮಪ್ಪ ಕಾದು ಅಲ್ಲಿದ್ದು ಬೇರೆ ಜನಾಲು ನೋಡಿ, ನಮ್ಮ ಉದ್ದೇಶ ಉದ್ಘಾಟನೆ ಕೆಡಿಸ್ಬೇಕಾಗಿತ್ತು. ಕೆಡಿಸಿದ್ವಲ್ಲ, ಕೇಳಿಸ್ಬಿಟ್ರಿ. ನೋಡಪ್ಪ ನಿಮ್ಮಪ್ಪ ಎಂಬ ಭಯಪಡ್ಲ ಹಿಂಕೋಗ್ರೋದು ಉದ್ಘಾಟನೆ ಪೆಟ್ಕೊಂಡಾರು. ಯಾವ್ರು ಬಾಂಬ್ ಸಿಡ್ಸಿದ್ರಯ್ಯ? ಆ ಬಾಂಬ್ನಿಂದ ಯಾರನ್ನ ಇದ್ರು ರಕ್ತ ಸುಡ್ಸಾರ? ಅದು ನೀ ಬಂದ್ ಬೊಗಳ್ತಾ ಇದೀಯಾ? ಆ ಕಾಲೇಜ್ ಸ್ಯಾಂಕ್ಷನ್ ಆರ್ಡರ್ ಮೇಲೆ ಸ್ಟೇ ತಗೊಂಬ ದುಡ್ಡು ಕೊಟ್ರೆ ಏನ್ ಮಾಡ್ತ? నేనేం చేసేదానికి అవుతుండప్ప? చూడప్ప దిಢీరంటే మా సర్కారము పోతుండని ఎవరు తెలుసు? నాకేమో కలిసి బిడ్డ. చూడప్ప రేపు రిజల్ట్ వస్తుంది. నేనే మినిస్టర్, హెల్త్ మినిస్టర్. మొదలనే కెల్సము ఆ దరిద్ర మెడికల్ కాలేజ్ కి స్టే తీసుకుని వచ్చేదే తెలుసా? ನನ್ನ ಜನರ ಮುಂದೆ ನನಗೆ ಅವಮಾನ ಮಾಡಿ ಇಲ್ಲಿ ಬಂದು ಕುಳಿತು ಕುಪ್ಪಳಿಸ್ತಾ ಇದೀಯಾ? ನಿಲ್ಸಯ್ಯ, ಇದು ನನ್ ಜಾಗ. ಯಾವ ಜಾಗದ ಬಗ್ಗೆ ಮಾತಾಡ್ತಾ ಇದೀಯಾ? ನೀನ್ ಯಾರು ಅನ್ನೋದನ್ನ ಮರ್ತು ಬಿಟ್ಯಾ? ನಿಮ್ಮಮ್ಮ ಮಿಲ್ಲೋನರ್ ಮನೆ ಕೆಲ್ಸಕ್ಕೆ ಸೇರ್ಕೊಂಡು ನಿಧಾನವಾಗಿ ಅವನ ಹಾಸಿಗೆ ಸೇರ್ಕೊಂಡ್ಲು. ನೀನ್ ಯಾವಾಗ ಅವನ ಹೊಟ್ಟೆಲ್ ಬೆಳೆಯಕ್ ಶುರು ಮಾಡಿದ್ಯೋ ಆವಾಗ ಮಿಲ್ಲೋನರ್ನ ಬ್ಲಾಕ್ ಮೇಲ್ ಮಾಡಿ ಈ ಜಾಗನ ಬರ್ಸ್ಕೊಂಡ್ಲು. ಈ ಮೂರ್ಖ ನನ್ ಮಗ ಚಿಕ್ಕವನಾಗಿದ್ದಾಗ ಆ ಹುಡುಗನ್ ಸಾಯಿಸೋದು ಕುಂಭ ಕೊಟ್ಟಿದ್ದನ್ನ ಮರ್ತು ಬಿಟ್ಯಾ? ಈಗಲೂ ಮಾರಿತ್ರ ಅವನ ಹಿಂದೆ ಬಿದ್ದಿದ್ಯಾ? ಅದು ಈ ರಾಜಕೀಯ ನಾಯಿಗಳ ಜೊತೆ ಸೇರ್ಕೊಂಡು. ನಾಯಿ ಕುಕ್ಕ ಎವರ ಕುಕ್ಕ ಧೈರ್ಯ ತುಂದ್ರೆ ಬಾಯಿ ಮಗನೇ, ನಿನ್ನಂತ ಹುಳ ಎತ್ತದಕ್ಕೆ ಧೈರ್ಯ ಬೇಕಾ? ಇಲ್ಲ ಬಗಳ್ಬಿಡ್ತೀನಿ. ನೋಡ್ಕೊಂಡಿದ್ದೀರಲ್ಲ ಕೊಟ್ಟಂಡ್ರ. ಯಾವನಾದ್ರೂ ಅಳ್ಳಾಡಿದ್ರೆ ಸುಟ್ಟು ಹಾಕ್ಬಿಡ್ತೀನಿ. ಒಂದಿಷ್ಟು ಧ್ವಜ ಘೋಷಣೆಗೆ ನಾನು ಹೆದರ್ತೀನಿ ಅನ್ಕೊಂಡಿದ್ಯಾ? ನೀನು ವಿಶ್ವನಾಥ್ ಎದುರಿಸ್ಬೋದು ಅನ್ಕೊಂಡಿದ್ರೆ ಅದು ನಿನ್ನ ತಪ್ಪು ಕಲ್ಪನೆ. ನಾನು ಮಿಲ್ಲೋನರಷ್ಟು ಸುಲಭವಾಗಿರಲ್ಲ. ನಿನಗೆ ಇನ್ನೊಂದು ವಿಷಯ ಹೇಳಬೇಕು. ಇವತ್ತಿನಿಂದ 3ನೇ ದಿನ ಉದ್ಘಾಟನೆ ನಡೆಯುತ್ತೆ. ಇನ್ನೂ ವಿಜೃಂಭಣೆಯಿಂದ. ತಡೆಯೋ ತಾಕತ್ತಿದ್ರೆ ತಡಿ, ಆವಾಗ ವಿಶ್ವನಾಥನ ಇನ್ನೊಂದು ಮುಖ ನೋಡ್ತೀಯ. ಗುಂಪಲ್ಲಿ ಏಟ್ ಬಿಟ್ಬಿಟ್ಟಿದೆ ಸರ್. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಹೆಲ್ಪ್ ಮಾಡಿ ಸರ್ ಪ್ಲೀಸ್ ಸರ್, ಪ್ಲೀಸ್.
ಪ್ರಾಸಿಕ್ಯೂಷನ್ ಮನವಿಯನ್ನು ಪುರಸ್ಕರಿಸಿದ ಈ ನ್ಯಾಯಾಲಯ ಆರೋಪಿಯನ್ನು 15 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಪಾರ್ವತಿ, ನೀನ್ಯಾಕೆ ಇಲ್ಲಿಗೆ ಬಂದೆ? ನಾನು ಮನೇಲಿ ಹೆಂಗಿರ್ಲಿ? ಎಲ್ಲ ವಿಧಿಯಾಟ ತಿಳ್ಕೊಂಡು ಸಮಾಧಾನ ಮಾಡ್ಕೊ. ನಮ್ಮ ಮಕ್ಕಳು ನಮಗೆ ಶಿಕ್ಷೆ ಕೊಡೋ ಹಂತಕ್ಕೆ ಬೆಳೆದಿದ್ದಾರೆ. ಪಾಲಣ್ಣ, ನಿನ್ನ ಕಣ್ಣೀರಲ್ಲಿ ನನ್ನ ಮೇಲಿರೋ ಆದರ ನಂಬಿಕೆ ನನಗೆ ಕಾಣುತ್ತೆ. ನನ್ನ ಮನೆ ಜವಾಬ್ದಾರಿನ ನೀನೇ ಹೊರಬೇಕು. ನೆಡ ಸತ್ಯ ನಾನು ಎಲ್ಲರ ಹತ್ರ ಹೇಳ್ದೆ, ಯಾರು ನನ್ನ ಮಾತು ನಂಬ್ತಿಲ್ಲ. ಸತ್ಯನ ದೇವ್ರು ಮಾತ್ರ ನಂಬ್ತಾನೆ. ನಾನು ವಿಶ್ವನಾಥ ಗೌಡ ನನ್ನ ಸ್ವಇಚ್ಛೆಯಿಂದ ಈ ಉಯಿಲನ್ನ ಬರೆಯುತ್ತಿದ್ದೇನೆ. ನನ್ನ ಮರಣ ನಂತರ ಇಷ್ಟು ವರ್ಷಗಳಲ್ಲಿ ನಾನು ಸಂಪಾದಿಸಿದ ನನ್ನ ಎಲ್ಲ ಆಸ್ತಿಯನ್ನ ನನ್ನ ಇಬ್ಬರು ಮಕ್ಕಳಾದ ರಾಜೇಂದ್ರ ಗೌಡ ಮತ್ತು ರಾಣಿ ಗೌಡ ಇಬ್ಬರು ಸಮನಾಗಿ ಹಂಚಿಕೊಳ್ಳತಕ್ಕದ್ದು. ನನ್ನ 2 ಫ್ಯಾಕ್ಟರಿಗಳು, ಕಾಫಿ ಎಸ್ಟೇಟ್ ಮತ್ತು ಟ್ರಾನ್ಸ್ಪೋರ್ಟ್ ಕಂಪನಿಗಳು ನನ್ನ ಮಗಳಾದ ರಾಣಿ ಗೌಡಗೆ ಸೇರತಕ್ಕದ್ದು. ಹಾಗೆಯೇ ನನ್ನ ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳು ಮತ್ತು ನನ್ನ ಕ್ವಾರೀಸ್ಗಳು ನನ್ನ ಮಗ ರಾಜೇಂದ್ರ ಗೌಡನಿಗೆ ಸೇರತಕ್ಕದ್ದು. ನನ್ನ ಮನೆ ಮತ್ತು ಸುತ್ತಲೂ ಇರುವ 12 ಎಕರೆ ಜಾಗ ನನ್ನ ಹೆಂಡತಿ ಪಾರ್ವತಿ ವಿಶ್ವನಾಥ್ಗೆ ಸೇರುತ್ತದೆ. ನನ್ನ ಹೆಂಡತಿಯ ಮರಣ ನಂತರ ಮೇಲೆ ಹೇಳಲ್ಪಟ್ಟ ಆಸ್ತಿಯು ಶಂಕರಾಚಾರ್ಯ ಅನಾಥಾಶ್ರಮಕ್ಕೆ ಸೇರಲ್ಪಡುತ್ತದೆ. ಇದ್ಯಾವ ಸೀಮೆ ನ್ಯಾಯ? ನಾವೆಲ್ಲ ಅವ್ರ ಮಕ್ಕಳು, ಇದೆಲ್ಲ ನಮಗ್ ಸೇರ್ಬೇಕು. ಈ ಮನೆ ಕಟ್ಸಿದ್ದು ವಿಶ್ವನಾಥ್ ಸರ್, ನಿಮ್ಮ ತಾತ ಅವರಲ್ಲ. ಹಾಗಾಗಿ ವಿಶ್ವನಾಥ್ ಅವರು ಈ ಮನೆನ ಅವ್ರ ಇಷ್ಟ ಬಂದವ್ರಿಗೆ ಯಾರಿಗ್ ಬೇಕಾದ್ರೂ ಕೊಡಬಹುದು. ಸರಿ ಬಿಡು. ಈಗ ಈ ಆಸ್ತಿ ಮೇಲಿನ ಒಡೆತನ ಯಾವಾಗಿಂದ ಜಾರಿಗೆ ಬರುತ್ತೆ ಅಂದ್ರೆ ನಾನು ಯಾವಾಗಿಂದ ಚಾರ್ಜ್ ತಗೋಬಹುದು ಅಂತ? ಏನಾಯ್ತು? ಯಾಕೆ ಓದ್ತಾ ಇಲ್ಲ? ನನ್ನ ಮಕ್ಕಳ ಮಾನಸಿಕ ಅಪರಿಪಕ್ವತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಮೂಲಕ ನಾನು ಹೇಳುವುದೇನೆಂದರೆ, ನನ್ನ ಮರಣದ ದಿವಸದಿಂದ ಮುಂದಿನ 25 ವರ್ಷಗಳವರೆಗೆ ನನ್ನ ಸಮಸ್ತ ಆಸ್ತಿಯು ಕೆಳಗೆ ಸೂಚಿಸಲ್ಪಟ್ಟಿರುವ ವ್ಯಕ್ತಿಯ ಪರಾಂಬರಿಕೆ ಅಥವಾ ಸುಪರ್ದಿಯಲ್ಲಿ ಇರತಕ್ಕದ್ದು. ಏನ್ ಬೊಗಳ್ತಾ ಇದ್ಯಾ? ಹಾಗಂತ ನಾನು ಬರ್ದಿಲ್ಲ ರಾಜ, ನಿಮ್ ತಂದೆ ಬರ್ದಿದ್ದಾರೆ. ಸರಿ ಸರಿ, ಯಾರ ನನ್ನ ಮಗ ಕೇರ್ಟೇಕರು? ಆ ವ್ಯಕ್ತಿಗೆ ನನ್ನ ಎಲ್ಲ ಆಸ್ತಿಯ ಮೇಲೂ ಸಂಪೂರ್ಣ ಅಧಿಕಾರ ಮತ್ತು ಹಕ್ಕುಗಳಿದ್ದು, ಇದರ ಒಳ್ಳೆಯದಕ್ಕಾಗಿ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಲು ಸ್ವತಂತ್ರನಾಗಿದ್ದಾನೆ. ಅಲ್ಲದೆ 25 ವರ್ಷಗಳ ನಂತರ ತನ್ನ ಇಷ್ಟದಂತೆ ಈ ಆಸ್ತಿಯನ್ನು ನನ್ನ ಮಕ್ಕಳಲ್ಲಿ ಹಂಚುವ ಅಧಿಕಾರವನ್ನು ಕೂಡ ಈ ಮೂಲಕ ನಾನು ಆ ವ್ಯಕ್ತಿಗೆ ನೀಡುತ್ತಿದ್ದೇನೆ. ಯಾರು ಹೇಳಯ್ಯ? ಏನ್ ಮುಖ ನೋಡ್ತಾ ಇದ್ಯಾ? ಓದು. ಆ ವ್ಯಕ್ತಿ ಹೆಸರೇ ವಿಚಿತ್ರವಾಗಿದೆ, ಬಳ್ಳಾರಿ ನಾಗ. ಏನಾಯ್ತು? ಬಳ್ಳಾರಿ ನಾಗ? ಹೌದು, ನಾಗ, ಬಳ್ಳಾರಿ ನಾಗ. ಏನಲ್ಲ ಬಾ, ಫಸ್ಟು ಒಡಿ, ಆಮೇಲೆ ಮಾತು. ಬಾರ್ಲಿ ಬಾ.
ಏನ್ ತಿಳ್ಕಂಡ್ಲೆ ಯಾವನೋ ಕಿತ್ತೋ ಡಾಕ್ಟರ್ನ ಕರ್ಸಿ ರೊಕ್ಕ ಕೊಟ್ಟು ಸೂಜಿ ಸುಚ್ಚಿ ನಾನು ಆಕಳನ್ನೆಲ್ಲ ಕೊಂದು ಬಿಟ್ರೆ ನಾ ಗೊಡಗೊಡ ಅಂತ ನೋಡ್ಗೆ ಓಡೋಗ್ಬಿಡ್ತೀನಿ ಅನ್ಕೊಂಡ ನಾನು ಓಡೋಗ್ಬಿಡ್ತೀನಿ ಆವಾಗ ನೀನ್ ಒಬ್ನೇ ಬೇಸ್ ವ್ಯಾಪಾರ ಮಾಡ್ಕೊಂಡಿರ್ಬೋದು ಅನ್ಕೊಂಡ ಈಗ ಹೇಳ್ತೀನಿ ಕೇಳು ನಿನ್ನೋರು ಅಂತ ತಿಳ್ಕೊಂಡಿರೋ ದೊಡ್ಡ ದೊಡ್ಡ ಗಿರಾಕಿಗಳನ್ನ ಕರ್ಸಿ ಸುಮ್ನೆ ಇಟ್ಕೊಳ್ಳಿ ಅಂತ 50 ಆಕಳು ಕೊಟ್ಟೀನಿ ಬೇಸ್ ಕುಡ್ಸಿದ್ದೀನಿ ಅವರೆಲ್ಲ ಫುಲ್ ಖುಷ್ ನಿಂತಾಗ ಒಂದೇ ಒಂದು ಪುಟ್ಟಿ ಸಗಣಿ ತಗೊಂಬೋದಿಲ್ಲ ಅಂತ ನನಗೆ ಮಾತು ಕೊಟ್ಟವ್ರೆ ಸಾಕ ಇನ್ನು ನೀ ಊರಾಗಿರ್ಬಾರ್ದು ಸತ್ತುವಾಗ್ಲೂ ಇರಬಾರ್ದು ಫುಲ್ ಎಲ್ಲ ಮಾರ್ಕೊಂಡು ಇವಾಗ್ಲೇ ನೀವು ಊರ್ ಬಿಟ್ಟು ಹೋಗ್ಬೇಕು 4:15 ಒಂದು ಬಸ್ ಅದ ವಿಜಯ್ ಅಣ್ಣ ಕಾಗಜದ ಮೇಲೆ ಅದ್ ಏನೇನ್ ಬೇಕೋ ಎಲ್ಲ ಬರ್ಸ್ಕೊಂಡು ರೊಕ್ಕ ಕೊಟ್ಟು ಹಂಗೆ ಒಂದು ಬಸ್ ಟಿಕೆಟ್ ಕೊಟ್ಟು ಕಳಿಸ್ಲೆ ಆಯ್ತಣ್ಣ ಓಡಿಯೋದಕ್ಕೆ ನನ್ನ ಕೈಯನ್ನು ಕಡಿತಾ ಇತ್ತೆ ಹೋಗಲಿ ನೀ ಏನೇ ಹೇಳೋಣ ಅಷ್ಟೊಂದು ಪ್ರಾಪರ್ಟಿನ 25 ವರ್ಷ ನಿನ್ ಕಸ್ಟಡಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ನಿನ್ ಮೇಲೆ ಎಷ್ಟೊಂದು ವಿಶ್ವಾಸ ಇರಬೇಕು ಅದೆಲ್ಲ ಸರಿ ಆದ್ರೆ ಇಲ್ಲಿನ ವ್ಯಾಪಾರ ವ್ಯವಹಾರನೆಲ್ಲ ಬಿಟ್ಟು ಅದನ್ನ ನೋಡ್ಕೊಳ್ಳೋದಕ್ಕೆ ನಾವೆಲ್ಲ ಅಲ್ಲಿಗೆ ಹೇಗೆ ಹೋಗಕ್ಕಾಗುತ್ತೆ ನೀನೇ ಹೇಳೋಣ ಇಲ್ಲ ವಿಜಯ್ ನಾನು ಹೋಗ್ಬೇಕು ಎಲ್ಲಾರನ್ನೂ ಆಚೆ ಹಾಕಿ ಜಾಗ ಕ್ಲೀನ್ ಮಾಡಿಸಿ ಏಯ್ ಮೊದ್ಲು ಆ ಮುದ್ಕಿನ ಆಚೆ ಹೇಳ್ಕೊಂಬನ್ರ ಏನ್ ಮಾಡ್ತಾ ಇದ್ಯೋ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಇನ್ಮೇಲೆ ಈ ಮನೆಯಲ್ಲಿ ನಾನ್ ಇರ್ತೀನಿ ಕ್ರಿಮಿಗಳಿಂದ ತುಂಬಿರೋ ಈ ಜಾಗನ ಸ್ವಚ್ಛ ಮಾಡ್ತಾ ಇದ್ದೀನಿ ಆದ್ರಲ್ಲಿ ಮೊದಲನೇ ಕ್ರಿಮಿ ನೀನ್ ಈ ಮನೇಲಿ ಬಾಳಿದ್ ಸಾಕು ಹೀಗ್ ಮಾಡ್ಬೇಕು ಅಂತ ನನ್ಗೆ ಎಷ್ಟು ದಿವಸದ ಕನಸು ಕಾಣ್ತಾ ಇದ್ದೆ ಓ ಇಲ್ಲಿ ಬರ್ತೀಯ ಅಂತ ಗೊತ್ತಿತ್ತು ಆದ್ರೆ ಇಷ್ಟು ಬೇಗ ವಕ್ಕರ್ಸ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಒಂದು ತಿಳ್ಕೊ ನಾನು ಅಮ್ಮ ಇಲ್ಲೇ ಇರ್ತೀವಿ ಧಾರಾಳವಾಗಿರ್ಬೋದು ಸಂತೋಷವಾಗಿರ್ಬೋದು ಮನೆ ಮುಂದೆ ಬೆಂಕಿ ಹಾಕಿ ಬಿಳಿ ಬಟ್ಟೆ ಹೊತ್ಕೊಂಡು ಚಟ್ಟದ ಮೇಲೆ ಮಲಗಬೇಕು ಅಂತಿದ್ರೆ ಇರ್ಬೋದು ಬಿಳಿ ಬಟ್ಟೆ ಹೊತ್ಸಿ ಚಟ್ಟದ ಮೇಲೆ ನಿನ್ನೂ ಮಲಗಿಸ್ಬೋದು ಬಿಚ್ಚಬಾಯಿ ಹೆಣ್ಣು ಗಂಡು ಎರಡೂ ಅಲ್ದೇ ಇರೋ ನೀನು ಇವಳ ಗಂಡನಾಗಿ ಇವಳ ಚಾಕ್ರಿ ಮಾಡ್ಕೊಂಡಿದ್ರೆ ಸಾಕು ನನ್ ದಾರಿ ಗಡ್ಡ ಬಂದ್ರೆ ಸಿಗದ್ ಹಾಕ್ಬಿಡ್ತೀನಿ ಎಲ್ರನ್ನ ಎತ್ಕೊಂಡಾಗ ಆಚೆ ಬಿಸಾಕ್ರ
ಏನ್ ಸರ್ ಇದು? ಮನೆ ಅಂದ್ಮೇಲೆ ತಾಯಿ ಮಗನ ಜಗಳ ಇದ್ದಿದ್ದೆ, ಹಂಗಂತೇಳಿ ನೀವು ಹಿಂಗ್ ಮಾಡ್ಬೋದಾ? ಹಲೋ ಹಲೋ, ನಮ್ಮನೆ ವಿಷಯದಲ್ಲಿ ಮೂಗ್ ತೋರ್ಸಕ್ ನೀನ್ ಯಾವನ? ನಾವ್ ಸುಮ್ನೆ ಹಂಗೆ ಓದ್ತಿದ್ದವ್ರು. ಆದ್ರೆ ಅನ್ಯಾಯ ಕಣ್ಣು ಕಂಡ್ರೆ ನಾವ್ ಅಲ್ಲೇ ನಿಂದಿರ್ತೀವಿ. ನಮಗ್ ಸುಮ್ನಿರಕ್ಕಾಗದಿಲ್ಲ. ಏನಂತಿಲ್ಲ? ಕರೆಕ್ಟ್ ಆಗಿ ಹೇಳ್ದೆ ಅಣ್ಣ. ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು ನಮಗೆ ಊಟ ತಿಂಡಿಗಿಂತ ಮುಖ್ಯ. ನಾನು ಏನು ಹೇಳೋದು? ಯಪ್ಪ ಭಗವಂತ, ನಾನೇನು ಅನ್ಕೊಂಡಿದ್ದಿ? ಬಹಳ ಗಟ್ಟದಿರಿ. ಆದ್ರೂ ಒಬ್ರು ಮಾತಾಡೋವಾಗ ಅವ್ರ ಕಪಾಳಕ್ಕ ರಪ್ ಅಂತ ಬಿಡೋದು ತಪ್ಪು. ಪೂರ್ತಿ ಮಾತಾಡೋ ತನಕ ಬಿಡ್ಬೇಕು. ಆಯ್ತಾ ನೀನ್ ಹೇಳೋದು? ಏಯ್, ಆಚ್ಗಾಕ್ರ ಇಲ್ಲೂಸ್ ನನ್ ಮಗನ್ನ. ಇರಲೇ ಇರಲೇ ಸರಿಯಾ? ಈಗ ಸರಿ ಆತು ನೋಡು. ಈ ಕರೆ ಕನ್ನಡಕ್ಕೆ ಹಾಕ್ಯಂಡ್ರೆ ನನ್ಗೆಲ್ಲ ಬೇಸ್ ಬೆಳ್ಳು ಕಾಣಿಸ್ತೈತೆ. ಏ ತಮ್ಮ, ಇನ್ನೊಂದ್ಸಲ ಒಡೆಯಾಕ್ ಮೊದ್ಲು ಹೇಳ್ಬಿಟ್ಟು ಹೊಡಿಲಿ. ಏಯ್, ಇವ್ನ ಒದ್ದು ಆಚ್ಗಾಕು ಅಂತ ಹೇಳಿಲ್ಲ? ಏನ್ ಸಾರು, ನನ್ನ ಚೆಂಡು ಅನ್ಕೊಂಡ್ಯಾ? ಒಗದ್ ಬಿಡು ಒದ್ ಬಿಡು ಅಂಬೋದಕ್ಕೆ. ತೆಗಿಯ ಕೈ ತೆಗಿಯೋ, ಹೋಗ ಹೋಗ ಆ ಕಡೆ. ಏ ರಾಜ, ಇದೇನು ಹುಚ್ಚ ಕೆಲಸ ಮಾಡ್ತಿದ್ಯಾ ನೀನು? ಬ್ಯಾಡ್ದೇ ಇರೋ ನಂಟ್ರನ್ನ ಹೇಗ್ ನೋಡ್ಕೋಬೇಕು ಅಂತ ನನ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಸರಿನಪ್ಪ, ನೀನು ಯಾರನ್ನ ಹೇಗ್ ಬೇಕಾದ್ರೂ ಟ್ರೀಟ್ ಮಾಡಬಹುದು, ಆದ್ರೆ ಅದಕ್ ಮುಂಚೆ ನೆಂಟ್ರ ಅರ್ಹತೆ ಏನು ಅಂತ ತಿಳ್ಕೊಂಡಿರ್ಬೇಕು. ಇವ್ರು ಯಾರು ಗೊತ್ತಾ? ಇವರೇ ಬಳ್ಳಾರಿ ನಾಗ. ಈ ಸಕಲ ಸಂಪತ್ತನ್ನ ಇನ್ನ 25 ವರ್ಷಗಳವರೆಗೆ ಅನುಭವಿಸೋರು. ಅದು ನಾನೇ ನಾಗ, ಬೆಳ್ಳಾರಿ ನಾಗ. ಈಗ ಹೇಳೇ ವಕೀಲ, ಯಾರ್ಲೇ ಇವರೆಲ್ಲ ತಗಡುಗಳು? ಇವರು ರಾಜೇಂದ್ರ ಗೌಡ, ವಿಶ್ವನಾಥ ಗೌಡ್ರ ಏಕೈಕ ಪುತ್ರ. ಓ, ಭಾರಿ ಬೇಸ್ ಐತೆ ಹೆಸರು. ವಕೀಲ ಹುಲಿಲೇ, ಭಾರಿ ಹುಲಿ. ಈ ಅಮ್ಮ ಯಾರು? ಗೌಡ್ಸಾನಿ. ಈಕೆ ರಾಣಿ, ವಿಶ್ವನಾಥ ಗೌಡ್ರ ಏಕೈಕ ಪುತ್ರಿ. ಹೆಣ್ಣುಲಿ. ಇವನು? ಅವರು ರಮೇಶ್, ಆಕೆ ಯಜಮಾನ್ರು. ಹೆಣ್ಣುಲಿ ಗಂಡ. ನೋಡಿದ್ರೆ ಗೊತ್ತಾಗ್ತದ ಪಾಪ. ಇನ್ನು ಇವರು ಪಾರ್ವತಮ್ಮನವರು. ಗೊತ್ತು ಬಿಡ್ರಿ. ಈ ಹುಡುಗ ಯಾರು? ಅವರು ಬಾಲಣ್ಣ. ಬಾಲನೇ ಇಲ್ಲ. ಈ ಮನೆಯ ಸಂಪೂರ್ಣ ವ್ಯವಹಾರ ನೋಡ್ಕೊಳ್ತಿರೋರು, ಅಂದ್ರೆ ಕಾರ್ಯಸ್ಥ. ಒಳ್ಳೇದು. ನಮ್ ಕಾರ್ಯ ಎಲ್ಲ ಈತಂತಲೇ ತಾನೆ. ಬಾಲಣ್ಣ, ಬಾಣ, ಈ ಐಟಮ್ ಎಲ್ಲ ಖಾಯಂ ಇಲ್ಲೇ ಟೆಂಟಾ? ಇಲ್ಲ ಇಲ್ಲ, ಅಮ್ಮ ಮಾತ್ರ ಈ ಮನೇಲಿ ಇರ್ತಾರೆ. ಉಳ್ದವ್ರಿಗೆಲ್ಲ ಅವ್ರವ್ರದೇ ಮನೆಗಳಿದಾವೆ. ಅಯ್ಯೋ ಭಗವಂತ, ಮತ್ತೆ ಯಾಕೆ ಇವರೆಲ್ಲ ಇನ್ನು ಇಲ್ಲೇ ಇದ್ದಾರೆ? ಹೋಗಿ ಹೋಗಿ ಹೋಗಿ. ಏ ಕರಿ ಅಮ್ಮ, ಇವನ್ನೆಲ್ಲ ಕಾರ್ ತಟ್ಟ ಬಿಟ್ಬಿಟ್ಟು ಬಂದ್ರಲ್ಲೇ. ಅಮ್ಮನ್ ಮನ್ಯಾಗ ಹೋಗು ಅಂತ ಹೇಳು. ಪಾಪ ಅಮ್ಮ ಅವ್ರ ನೆನಪು ಮಾಡ್ಕೊಂಬಕ್ಕೆ ಏನೇನ್ ಅದಾವೋ ಏನು. ಏ ಬಾರ್ಲೆ, ನಿಂದೊಂದು ಬಾಕಿ ಉಳ್ಕೊಂಡ್ಬಿಡ್ತು ನೋಡು. ಏನದ? ಬಾಕಿ ಉಳಿಸ್ಕೊಬಹುದು ಅಂದ್ರೆ ನನಗೆ ಸರಿ ಹೋಗೋದಿಲ್ಲ. ಈಗ ಸರಿ ಆತು. ಬಳ್ಳಾರಿಲಿ ದನದ ವ್ಯಾಪಾರ ಮಾಡ್ತಾ ಇದ್ರಂತೆ. ಅದೇನ್ ಹೆಸರದು? ಬಳ್ಳಾರಿ ನಾಗ. ನನಗ್ ಗೊತ್ತಿರೋ ಹಾಗೆ ಅವನು ಪಕ್ಕ ಹಳ್ಳಿ ಒಂಥರ ಆಡ್ತಾನಂತೆ. ವಿಶ್ವನಾಥ್ ಸರ್ಗೆ ಅವನಲ್ಲಿ ಏನ್ ಕಾಣಿಸ್ತೋ ನಂಗೆ ಅರ್ಥ ಆಗ್ತಿಲ್ಲ. ಹಳ್ಳಿಯವನೇನೋ ಸರಿ, ಆದ್ರೆ ಬೆಂಚ್ ಕಾರಲ್ಲಿ ಬರ್ತಾನಂತಲ್ಲಪ್ಪ. ಅದ್ ಯಾವ ದೊಡ್ಡ ವಿಷಯ ಬಿಡ್ರಿ. ರೆಂಟ್ ಕೊಡಕ್ ಸಿದ್ಧವಾಗಿದ್ರೆ ಎಂತ ಕಾರ್ ಬೇಕಾದ್ರೂ ಸಿಗುತ್ತೆ. ಅದೇನೇ ಇರ್ಲಿ, ವಿಶ್ವನಾಥ್ ಸರ್ ಏನ್ ದಡ್ರಲ್ಲ ಈ ಮನುಷ್ಯ ನೇಮಕ ಮಾಡೋದಿಕ್ಕೆ.
ಏನೋ ಕಾರಣ ಇರ್ಬೇಕು, ನೋಡೋಣಂತೆ. ನಾನು ವಿಜಯ್. ನಾನು ಕರಿಯ. ನಾವಿಬ್ರು ಬಳ್ಳಾರಿ ನಾಗರ ಎಡಗೈ ಬಲಗೈ. ಅವ್ರು ಬಂದಿದಾರ? ಈಗ ಬರ್ತಾರೆ, ಆದ್ರೆ ಅವ್ರು ಇಲ್ಲಿ ಬರೋದ್ರೊಳಗೆ ಕೆಲವು ಬದಲಾವಣೆಗಳಾಗಬೇಕು. ಬದಲಾವಣೆಗಳ? ಹೌದು. ದಯವಿಟ್ಟು ಬಲಗಡೆ ಕೂತಿರೋಲ್ಲ ಎಡಗಡೆ ಬಂದು ಕೂತ್ಕೊಳ್ಳಿ. ಯಾಕೆ? ನಿಮ್ ಚೇರ್ಮನ್ ಆರ್ಡರ್ನ ಕ್ವಶನ್ ಮಾಡ್ಬೇಕಾ? ಅದ್ ಸರಿ, ಆದ್ರೂ ಏಯ್, ಥು, ಎಳೆ ಮೇಲೆ. ಏ, ಹೋಗ್. ಲಾ, ಕೂತ್ಕೊಳ್ಳಿ, ಹೋಗಿ. ಪ್ರಶ್ನೆ ಬರಕಲ್ಟ ಪ್ರಶ್ನೆ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ, ಕೂತ್ಕೊಳ್ಳಕ್ ಹೇಳಿ. ಕುಂತ್ಕೊಳ್ರಪ್ಪ, ಕುಂತ್ಕೊಳ್ರಿ. ಅರೆ, ಇದೇನಪ್ಪ? ಓ, ನಿಜ ಹೇಳ್ಬೇಕಂದ್ರ ನನ್ನ ಜೀವನದಾಗೆ ಫಸ್ಟ್ ಟೈಮ್ ನಾನು ಕಾಲಿಟ್ಟಿರೋದು ಕಾಂಗ್ರೆಸ್ಗೆ. ಸರ್, ಕಾಂಗ್ರೆಸ್ ಅಲ್ಲ ಸರ್, ಕಾನ್ಫರೆನ್ಸ್. ಓ, ಇರ್ಲಿ ಬಿಡು. ಈಗ ನಾನು ಹೇಳಿದ್ನಲ್ಲ, ನೀ ತಿಳ್ಕೊಂಡಲ್ಲ, ಅಷ್ಟು ಸಾಕು. ಸರ್, ಅದು ಆಸ್ಟ್ರೆ, ಉಗ್ಲ ಬಟ್ಲಲ್ಲ. ಹೌದನ್ಲಿ, ನನಗ್ ತಿಳಿಬೋಲ್ದು ಬಿಡು. ಹೆಂಗಾನ ಆಗ್ಲಿ, ನಾಳೆ ಬರುವಾಗ ಮನೆಯಿಂದ ಒಂದು ಉಗುಳಾಕ್ ಚಂಪ್ ತಂದ್ಬಿಡು. ಎಲ್ಲಾರು ಅದ್ರಾಗ ಉಗುಳಾಮಂತ. ಹುಡುಗ ಬಾರಿ ತುರ್ಕಾದನ. ಈಗ ಬಿಸಿಯಾಗಿ ಬಾರಮ್ಮ. ಕುಲ್ಲ ಹೇಳ್ತೀನಿ. ಒಬ್ಬ ದದ್ದಿಗೆ ಲಾಟ್ರಿ ಹೊಡೆದ್ರೆ ಅವನ ಮನಸ್ಸು ಹೆಂಗಿರ್ತೈತೆ ಹಂಗೈತೆ ನನ್ನ ಕಂಡೀಷನ್. ಕೋರ್ಟ್ ಏನಪ್ಪ ಹೇಳ್ತೈತೆ ಅಂದ್ರೆ, ಲೇ ಮಗನ, ನೀನ್ ಅಲ್ಲಿ ಕುಂತ್ಕೊಂಡು ಕಂಪ್ನಿ ಕೆಲಸ ಮಾಡು ಅಂತ. ಆದ್ರೆ ನನಗೆ ದನಕರುಗಳ ಜೊತೆ ಇದ್ದು ರೂಢಿ, ಮನುಷ್ಯರ ಜೊತೆ ಅಲ್ಲ. ಆದ್ರೆ ರೂಲ್ಸ್ ಪ್ರಕಾರ ನಡ್ಕೊಳ್ಳೇಬೇಕಲ್ಲಪ್ಪ, ಅದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ನನಗ್ ಗೊತ್ತಿರೋದು, ನಾ ಮಾತಾಡೋ ಭಾಷೆ ಅಂದ್ರೆ ನನ್ನ ಕನ್ನಡ. ನಾ ಓದಿರೋದೇ ನಾನಕನೇ ಕೆಲಸು. ಈಗ ನಾವೆಲ್ಲರೂ ಸೇರಿ ಅದನ್ನ ಮಾಡಮ್ಮ. ಏನ್ ಸರ್? ಅದೇ ಇದು ಪೂಜೆ. ಪೂಜೆ? ಯಾವ ಪೂಜೆ ಸರ್? ಅದೇ ಯಾವ್ದೇ ವಿಜಯ್? ಮೆಡಿಕಲ್ ಕಾಲೇಜ್ ಗುದ್ಲಿ ಪೂಜೆ. ಗುಡ್ಲಿ ಪೂಜೆ. ಅದಕ್ಕೆ ನಮ್ಮೆಲ್ಲರೂ ಬೆಂಬಲ ಇದೆ ಸರ್. ವಿಶ್ವನಾಥ್ ಅವರ ಕನಸು ಅದಾಗಿತ್ತು ಸರ್. ಆತು ಬಿಡ್ರಿ, ನಾವೆಲ್ಲ ಸೇರ್ಕೊಂಡು ಬೇಸ್ ಮಾಡಮ್ಮ. ಈ ಸಲ ಅಮ್ಮ ಬರ್ತಾರ ಪೂಜ್ಗೆ. ಅಮ್ಮನ? ಹೌದು, ಪಾರ್ವತಮ್ಮ. ಅವರಿಂದ ಪೊಲೀಸ್ನವ್ರು ಬರ್ತಾರ ಗನ್ ಹಿಡ್ಕೊಂಡು. ಯಾವನಾದ್ರೂ ಓದ್ಸಲ್ದಂಗೆ ಪಟಾಕ್ಸಿ ಗಿಟಾಕ್ಸಿ ಹೊಡೆದ್ರೆ ಸುಮ್ನೆ ಡಿಶಮ್ ದೊಡ್ಡ ಹಾಕ್ಬಿಡ್ತಾರೆ. ನೋಡ್ರಮ್ಮ, ನಾಳೆ ಸೋಮವಾರ 10 ಗಂಟೆಗೆ ಪೂಜೆ, ಗುದ್ಲಿ ಪೂಜೆ. ನಡೀರಿ, ಎಲ್ರೂ ನಡೀರಿ. ಕೋತಿ ಬಾರಲ್ಲಿ ಅದನ್ನ ಬಂದ್ ಮಾಡ್ಬೇಡ, ನಿನ್ ಜೊತೆಗಾರ ಕೇಳಲಿ. ಬಿಡಿ ಸರ್, ಇಲ್ಲ ಸರ್, ಬೇಡಿ ಸರ್. ನೀನು ನಿನ್ಗೊಂದು ಸರ್, ಬೇಡಿ ಸರ್, ಬೇಡಿ ಸರ್. ಸರ್, ಬಾರಣ. ಇಲ್ಲಿದ್ದೀನಿ. ಇವನ್ ಏನ್ ಕೆಲಸ ಮಾಡ್ತಲ್ಲಿ? ಲೆಕ್ಕ ಗಿಕ್ಕ ನೋಡ್ಕೊಳ್ತಾರೆ. ಈ ಅಡ್ನಾಡಿ ನನ್ನ ಮಗನ್ ಲೆಕ್ಕನ ಇವತ್ತೇ ಚುತ್ತ ಮಾಡಿ ಕೋಳ್ಪಟ್ಟು ಹಿಡಿದು ಹೊರಗ್ ದಬ್ರಲೇ ಇವನ್ನ. ಸರ್, ಬೇಡಿ ಸರ್. ಇನ್ನೊಂದ್ ಸಲ ಏನಾದ್ರೂ ನನ್ ಕಣ್ಣು ಕಂಡೆ ಅಂದ್ರೆ ಈ ಫೋನ್ ನಂಗೆ ನಿನ್ನೂ ಹಾಕ್ಬಿಡ್ತೀನಿ ಮಗನೇ. ನಡೀರಿ. ಇದೇನೋ ಸುಟ್ಟೋಗಿರೋ ತರ ಸ್ಮೆಲ್ ಬರ್ತಾ ಇದೆಯಲ್ಲೋ. ಇಲ್ಲಿ ಕಾಣಿಸ್ತಾ ಇಲ್ವಾ? ಅಲ್ಲಿ ಯಾಕೆ ಹೊಡ್ಕೋತಾ ಇದೀಯಾ? ಏನಾಯ್ತು? ಏನ್ ರೆಡ್ಡಿ,
ಆ ದನ ಕಾಯನೇ ಸಿಂಹಾಸನ ಮೇಲೆ ಒಕ್ಕರಿಸ್ದ. ಅವ್ ಮಾಡಿದ ಮೊದಲನೇ ಕೆಲ್ಸ ಏನ್ ಗೊತ್ತಾ? ಏನು? ನಮ್ಮ ಹುಡುಗ ಸತೀಶ ಅವನೇ ಒದ್ದೋಡಿಸ್ದ. ಸತೀಶ ಆ ಸೆಲ್ ಫೋನ್ ಪಾರ್ಟಿ. ಅವನ ಎರಡನೇ ಕೆಲ್ಸ ಏನ್ ಗೊತ್ತಾ? ಕಾಲೇಜ್ಗೆ ಗುದ್ಲಿ ಪೂಜೆ. ಅಷ್ಟೇ ಬಿಡು. ಅವನಲ್ಲಿ ಗುದ್ಲಿ ಪೂಜೆ ಮಾಡಿದ್ರೆ ಇಲ್ಲಿನ ತಿಥಿ ಪೂಜೆ ಗ್ಯಾರಂಟಿ. ಊದ್ತಾ ಇರ್ತಾರೆ. ಏನ್ ಹಿಂಗ್ ಮಾತಾಡ್ದ? ಹೆಂಗೋ ಮಾತಾಡ್ಲೆ. ಮಾಡಿದೀನಪ್ಪ ಎಲ್ಲ ಮಾಡಿದ್ಯಾನ, ಎಲ್ಲ ನೋಡಿದೇನೆ. ಆದ್ರೆ ನೋಡ್ತಾ ರೆಡಿ. ನೀನ್ ಹೇಳಲ್ಲ ತಿಥಿ ಪೂಜೆ ಅದ್ ನಂಗಲ್ಲ, ದನ ಕಾಯೋನ್ಗೆ. ಅವನ್ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಎತ್ತೋ ಗಾಡಿ. ಎಲ್ಲಿಗೆ ಸರ್? ಯಾರೋ ನೀನು? ನಾನು ಮಲಿಕಳಕ್ಕೆ ಮನೆಗೆ ಹೊಂಟಿದ್ದೆ, ಆದ್ರೆ ನೀನ್ ನನ್ನ ಪೂರಾ ಮಲಗಿಸ್ಬಿಡಕ್ಕೆ ತಯಾರಿ ನಡೆಸಿದ್ದಿ ಅಂತ ಗೊತ್ತಾಯ್ತು. ಆದ್ರೆ ಈಟಿ ಬೇಗ ಮಲಗಕ್ಕೆ ನಾನ್ ತಯಾರಿಲ್ಲ. ಎದಕ್ಕಪ್ಪ ಅಂದ್ರೆ ನನಗ್ ಭಾರಿ ಕೆಲ್ಸ ಅದಾವ. ತಿಮ್ಮ ಅಣ್ಣ, ಗಾಡಿಯಾಗ ಡೀಸೆಲ್ ಏಟೈತ್ಲೆ? ಫುಲ್ ಟ್ಯಾಂಕ್ ಇದೆ ಅಣ್ಣ. ತಿಮ್ಮ ಅಣ್ಣ, ನಮ್ ತಮ್ಮನ್ ಕರ್ಕೊಂಡು ನೀನ್ ಹಂಗೇ ಸುತ್ತಾಡ್ಸ್ಕೊಂಬ. ಆಯ್ತಮ್ಮ. ನಮ್ ತಿಮ್ಮ ನಿಂಗೆ ಭಾರಿ ಬೇಸ್ ಜಾಗ ಎಲ್ಲ ತೋರಿಸ್ತಾನ್ಲೇ. ನಾಳೆ ಬೆಳಗ್ಗೆ ಗೂದಲಿ ಪೂಜೆ ಟೈಮಿಗೆ ಬಂದ್ರೆ ಸಾಕು ಆತಾ? ಏನೇ ನಮ್ಮ ಸತೀಶ ಆಕಳಿದ್ದಂಗೆ, ನಾನ್ ಏನ್ ಹೇಳಿದ್ರು ಗೋಡಾಗ್ತಾನೆ. ನೀ ಸ್ವಲ್ಪ ಮಿಸ್ಕಾಡ್ತೀನಿ ತಿಟ್ಕೋ, ಡಮ್ ಮನ್ಸಕ್ಕೆ ಹೇಳಿದೀನಿ. ನೀನ್ ಕೆಮ್ಮಿದ್ರು ಆಟಯ್ಯ ಡಮ್. ಅದಕ್ಕೇನಪ್ಪ ಅಂದ್ರೆ ಯಾವ್ದಕ್ಕೂ ನೀವು ಹುಷಾರಾಗಿರ್ಬೇಕ್ಲಿ ತಮ್ಮ. ಬ್ರರ್ ತಿಮ್ಮ, ನೀನು ಬ್ರರ್. ನಾವೆಲ್ರೂ ಎಲ್ಲ ಟೈಮ್ನಾಗೂ ಬಹಳ ಹುಷಾರಿಂದ ಇರಬೇಕು. ಯಾರ ಮೇಲಾರ ಅನುಮಾನ ಬಂದ್ರೆ ಮೊದಲು ಎಲ್ಡ್ ಬಿಗಿರಿ, ಆಮೇಲೆ ಅವ್ರು ಯಾರು ಅಂತ ಕೇಳ್ರಿ. ಏನು ಯೋಚನೆ ಮಾಡ್ಬೇಕಾಗಿಲ್ಲ ಅಣ್ಣ. ನಮ್ ಹುಡುಗರು ಎಲ್ಲಾ ಕಡೆನೂ ಇದಾರೆ. ಅಮ್ಮವ್ರು ಎಷ್ಟೊತ್ತಿಗೆ ಬರ್ತಾರೆ ಸರ್? ಟೈಮ್ ಸರಿಯಾಗಿ ಬರ್ತಾರೆ. ಅಲ್ಲಿ ನೋಡಿ ಬಂದು. ಹೆದರ್ಕೋಬೇಡಿಮ್ಮ, ನೀವಿಲ್ ಬಂದಿದ್ದು ಸಾರ್ ಆಸೆನ ನೆರವೇರ್ಸೋದಿಕ್ಕೆ. ಆದ್ರೆ ಗೀದ್ರೆ ಎಲ್ಲ ಏನೂ ಇಲ್ಲ. ಇಳಿರಿ ಅಮ್ಮ. ಅಮ್ಮ ಬರೀ ಅಲ್ಲಿ ನಿಂತ್ಕೊಳ್ಳಿ. ಮುಂದಿನ ಕಾರ್ಯಕ್ರಮ ಶುರು ಹಚ್ಚ್ರಿ. ಅಮ್ಮ ಹ್ಮ್ ಅಣ್ಣ, ನಾವು ಬಂದ್ವಿ. ನನಗೆ ನಂಬೋಕೆ ಆಗ್ತಾ ಇಲ್ವಲ್ಲ. ರಾಜಾ ಸರ್ ಅವರು ಯಾವ ಫಂಕ್ಷನಿಗೆ ಕಟ್ಟ ವಿರೋಧ ಮಾಡ್ತಾ ಇದ್ರು, ಅವರೇ ಈ ಫಂಕ್ಷನಿಗೆ ಬಂದಿದ್ದಾರೆ ಅಂದ್ರೆ ಯಾಕೆ ಬರೋದಿಲ್ಲ? ಬರ್ಲೇಬೇಕು, ಬಂದೇ ಬರ್ಬೇಕು. ವಿಜಯಣ್ಣ, ಅಣ್ಣ ಎಲ್ಲ ಮುಗೀತಣ್ಣ. ಪಟಾಕ್ಸಿ ಹೊಡಿರಣ್ಣ. ಪಟಾಕಿ ಶಾಂತರಾಗಿ, ಶಾಂತರಾಗಿ.
ದಯವಿಟ್ಟು ಶಾಂತರಾಗಿ, ದಯವಿಟ್ಟು ಶಾಂತರಾಗಿ, ದಯವಿಟ್ಟು ಶಾಂತರಾಗಿ. ಈ ಕಾಲೇಜಿನ ಪ್ರಿನ್ಸಿಪಲ್ ಆಗಿರೋ ನಾನು ಯಾರೇ ಅಸಭ್ಯವಾಗಿ ನಡ್ಕೊಂಡಿದ್ರು ಅವ್ರ ವಿರುದ್ಧ ಕ್ರಮ ತಗೊಳ್ಳೋದು ನನ್ನ ಡ್ಯೂಟಿ. ಈ ವಿಷಯನ ಕಾಲೇಜಿನ ಚೇರ್ಮನ್ ಹೇಳಿದ್ದೀನಿ. ಅವರು ಯಾವ ಸಮಯದಲ್ಲಾದ್ರೂ ಬಂದ್ರು. ಅಣ್ಣ ಇದು ಕಾಲೇಜು, ಅದಕ್ಕ ಹುಡುಗರು ಕೊಚ್ಚಿ ಕೈ ಮಾಡ್ಬಿಡ್ತಾರೆ. ಅದ್ರ ಮ್ಯಾಲನ ಬರ್ಕೊಂಬಂದಾರ. ಅದು ರಮೇಶ್ ವಿರುದ್ಧ ಘೋಷಣೆಗಳು. ಓ, ನನ್ ವಿರುದ್ಧ ಅಲ್ಲ ಅಂತ. ಇಲ್ಲ ಅಣ್ಣ, ಆರಾಮಾಗಿರ್ಬೋದು. ಆತ ಬಿಡು, ಆರಾಮಿರ್ತೀನಿ. ಏ ಕರಿಯ, ನನ್ಗೊಂದು ತಿಳಿವಲ್ದು. ಈ ಹುಡುಗರ ಪ್ರಕಾರ ಆ ಮಾಸ್ಟರ್ ಹುಡುಗಿ ಮೈ ಮೇಲೆ ಕೈ ಹಾಕಾನೆ. ಎಲ್ಲ ಹಾಕಿರ್ಬೋದು ಅಣ್ಣ, ಅದನ್ನ ಮೇಸನೆ ಕೇಳೋಣ. ನಡಿ. ಹಂಗಂತೀಯ? ಆತ ಬಿಡು, ಕೇಳಮ್ಮ. ಗುಡ್ ಮಾರ್ನಿಂಗ್ ಸರ್. ಬನ್ನಿ ಸರ್. ಏನಾಯ್ತು ಸರ್ ನಮ್ ಪುಟ್ಟಿಗೆ? ಎಲ್ಲಿದ್ದಾಳೆ ಈಗ ಅವಳು? ಸಮಾಧಾನ ಮಾಡ್ಕೊಳ್ಳಿ ರೋಜಾ, ಹೆದರ್ಕೊಳ್ಳುವಂತದ್ದು ಏನೂ ಆಗಿಲ್ಲ. ಆಫೀಸಲ್ಲಿ ಇದ್ದಾಳೆ, ನೀವು ಹೋಗಿ. ಹಂಗಾದ್ರೆ ಈ ಪುಟ್ಟಿಗೆ ಆ ಪುಟ್ಟಿ ಮಗಳ? ಅಯ್ಯೋ ಭಗವಂತ, ಯಪ್ಪ, ಈ ಟುದ್ದ ಹುಡುಗಿಗೆ ಆ ಟುದ್ದ ಮಗಳಿದ್ದಾಳೆ ಅಂತ ಗೊತ್ತೇ ಆಗ್ಲಿಲ್ಲ. ಸರ್, ಅವಳು ಮಗಳಲ್ಲ ಸರ್, ಅವಳು ರೋಜಾ ತಂಗಿ ಸರ್. ವಿಶ್ವನಾಥ್ ಸಾರ್ಗೆ ಆ ಹುಡುಗಿ ಕುಟುಂಬದ ಮೇಲೆ ವಿಶೇಷ ಕಾಳಜಿ. ಹಂಗ? ಎದಕ್ಕ? ಬಹಳ ವರ್ಷಗಳ ಹಿಂದೆ ಇವರೆಲ್ಲ ಚಿಕ್ಕವರಾಗಿದ್ದಾಗ ವಿಶ್ವನಾಥ್ ಸಾರ್ ದತ್ತು ಮಗ ಮಾಣಿಕ್ಯ ರೋಜಾ ತಮ್ಮನ ಜೊತೆ ಏನೋ ಜಗಳ ಮಾಡ್ಕೊಂಡು ಅವನ್ನ ಕೊಂದು ಓಡೋಗ್ಬಿಟ್ಟ. ಅಷ್ಟಾದ್ಮೇಲೆ ಅವನ್ನ ಯಾರು ನೋಡ್ಲೇ ಇಲ್ಲ. ಹಾಗಂತ ಜನ ಮಾತಾಡ್ಕೊಳ್ತಾರೆ ಸರ್. ಆಕಿಗೆ ಅಳೋದು ನಿಲ್ಸು ಅಂತ ಹೇಳು. ಎಡ ಮಾಸ್ಟ್ರೆ ಸರ್, ಈಗ ಆತನ ಕರ್ಸಮ್ಮ, ಇಲ್ಲಿಂದ ಇಲ್ಲೇ ಮುಗಿಸ್ಬಿಡಮ್ಮ. ನಾನು ಇಲ್ಲೇ ಇದ್ದೀನಿ. ಹೇಳಿ, ಏನಾಗ್ಬೇಕಾಗಿತ್ತು? ಅಂತದೇನಿಲ್ಲ ಸಾರು, ಒಂದು ಸಣ್ಣ ಪ್ರಶ್ನೆ ಅಟ್ಟೆ. ನೀವು ಪಾಠ ಹೇಳೋದೆ ಹಿಂಗ, ಇಲ್ಲಿ ಮುಟ್ಟಿ ಅಲ್ಲಿ ಮುಟ್ಟಿ, ಪಾಪ ಅವ್ರಿಗೆ ಹೆದರಿಕೆ ಆಗೋದಿಲ್ಲ. Who the hell do you think you are? Barging in here and talking to me like that? This is none of your business. ಇಂಗ್ಲಿಷ್ ಮಾತಾಡಕತ್ತಾನಲ್ಲೇ. Mr. Ramesh, you know very well what you have done and why we have come here. This gentleman is the chairperson of this institution, and that makes it his business to ask questions, and you will answer them politely. Have I made myself clear? ಯಪ್ಪೋ ಸಾಕಲೇ. ಸಿಂಪಲ್ ಆಗಿ ಹೇಳ್ತೀನಿ, ಜೀವನದಾಗಿ ನಾವೆಲ್ಲ ತಪ್ಪು ಮಾಡೋರೆ. ನೀನು ಮಾಡಿದೀಯ ಪಾಪ. ಒಂದು ತಪ್ಪನ್ನ ಮರ್ತು ಬಿಡ್ಬೇಕು. ಈ ಹುಡುಗಿ ತಲ್ಲಿ ಒಂದು ಸಲ ತಪ್ಪಾಯ್ತು ಅಂತ ಕೇಳ್ಬಿಡು, ಒಂದೇ ಒಂದ್ಸಲ, ಅಲ್ಲಿಗೆ ಮುಗೀತು ನೋಡಪ್ಪ. ಏನಂತ? ನಮ್ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಸ್ಟೂಡೆಂಟ್ಗಳನ್ನ ಮುಟ್ಟಿ ಮಾತಾಡ್ಸೋದು ಸಹಜ. ಅದು ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ. ಅದನ್ನ ಇವಳು ಸೆಕ್ಷುವಲ್ ಮೂವ್ ಅನ್ಕೊಂಡ್ರೆ ಇವಳು ಆಲೋಚನೆ ಮಾಡೋ ರೀತಿ ಸರಿ ಇಲ್ಲ ಅಂತ ಅರ್ಥ. ಇವಳು ಅಳೋದನ್ನ ಕೇಳಿ ಯಾವನೋ ಒಬ್ಬ ಸ್ಕೂಲ್ ಮೆಟ್ಲು ಹತ್ತದೇ ಇರೋನು ನನಗ್ ಬುದ್ಧಿ ಹೇಳಿ ಕ್ಷಮಾಪಣೆ ಕೇಳಿಸೋದಕ್ ಬಂದಿದ್ದಾನೆ. ನನ್ನ ಬಗ್ಗೆ ಅವನಿಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನಮ್ಮನೆ ನಾಯಿ ಬರುತ್ತೆ ಅಪಲಾಜಿ ಕೇಳೋದಕ್ಕೆ. ಏನಂದೆ? ನಿನ್ ನಾಯಿ ಬರ್ತದ? ತಪ್ಪಾಯ್ತು ಅಂಬೋದಿಕ್ಕೆ ಕರಿ 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 ಅದನ್ನ. ಅದಾಗೆ ಬಂದು ತಪ್ಪಾಯ್ತು ಅಂತ ಕೇಳಿ ಆಮ್ಯಾಗ ನೀವು ಒಳಗಡೆ ಹೋಗಿ ಪಾಠ ಹೇಳುವಂತೆ. ಆತದ ಏನ್ಲೇ? ಸರ್, ಮಾಸ್ಟ್ರೆ, ಈ ಕೋತಿ ಲೆಕ್ಕ ಚುಕ್ತ ಮಾಡಿ
ಇವಾಗ್ಲೇ ಚುಕ್ತ ಮಾಡಿ ಅವ್ನ್ ಕೊಳಪಟ್ಟಿ ಹಿಡ್ದ ಆತ ದಬ್ರನ ಅದು ನನ್ನ ಮಾತು ಅರ್ಥ ಆಯ್ತಾ? ಆಯ್ತು ಸರ್. ಹೌದಪ್ಪ. ಅಣ್ಣ ಈಗ ನಾನು ಸ್ವಲ್ಪ ಎದೆ ಉಪ್ಸಿ ಮರ್ತು ಬಿಡ್ರಿ, ಇನ್ನೊಂದ್ಸಲ ಹೀಗಾಗೋದಿಲ್ಲ. ಹೌದೌದು, ಇನ್ನೊಂದ್ಸಲ ಆಗಲ್ಲ. ಈ ದರಿದ್ರದವಳು ತನ್ನ ತಂಗಿನ ಇಟ್ಕೊಂಡು ನನ್ ಗಂಡ ಕೆಲ್ಸ ಕಳ್ಕೊಳ್ಳೋ ಹಾಗೆ ಮಾಡಿದ್ಲು. ಈಗ ಇಲ್ಲಿ ಬಂದು ಮೊಸಳೆ ಕಣ್ಣೀರು ಸುರಿಸ್ತಿದ್ದಾಳೆ. ಛೀ, ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ನೀ ಯೋಚನೆ ಮಾಡ್ಬೇಡ ಕಂದ, ನೀ ಹೋಗು, ನಾನಿದ್ದೀನಿ. ಇರ್ತೀಯಮ್ಮ, ಅವಳಿಗೋಸ್ಕರ ಅಂದ್ರೆ ನೀನ್ ಯಾವಾಗ್ಲೂ ಇರ್ತೀಯ. ನನ್ನ ನೋಡು, ನನಗೆ ಯಾರೂ ಇಲ್ಲ. ನೋಡೋದಿಕ್ಕೆ ಶ್ರೀಮಂತೆ. ಎಸ್ಟೇಟ್ಸು, ಫ್ಯಾಕ್ಟ್ರೀಸು, ಟ್ರಾನ್ಸ್ಪೋರ್ಟ್ ಕಂಪನೀಸು, ಏನು ಪ್ರಯೋಜನ? ಎಲ್ಲ ನೋಡ್ಕೊಳ್ಳೋದು ಆ ದನ ಕಾಯೋನು. ಅವನಿಗಿಷ್ಟ ಬಂದಂಗ್ ಕುಳಿತಿದ್ದಾನೆ, ಯಾರು ಏನು ಮಾಡೋ ಹಾಗಿಲ್ಲ. ಇದ್ರಲ್ಲ ನನ್ನ ಪ್ರೀತಿ ಅಪ್ಪ, ಎಲ್ಲ ಅವರಿಂದಾನೆ. ನಿಮ್ ತಂದೆ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡ್ಬೇಡ. ಅವ್ರ ಎಲ್ಲ ರೀತಿಯಿಂದ ಯೋಚನೆ ಮಾಡದೆ ಯಾವ ಕೆಲ್ಸನೂ ಮಾಡೋದಿಲ್ಲ. ಯಾವ ರೀತಿ ಬಗ್ಗೆ ಮಾತಾಡ್ತಿದ್ಯಮ್ಮ ನೀನು? ನೋಡು, ಇಲ್ಲಿ ನೋಡು, ಇದನ್ನೆಲ್ಲ ನಾನು ನನ್ನ ಕ್ರೆಡಿಟ್ ಕಾರ್ಡ್ಸ್ ಇಂದ ತಗೊಂಡಿದ್ದು. ನನ್ನ ಅಕೌಂಟ್ನೇ ಫ್ರೀಸ್ ಮಾಡಿಸ್ಬಿಟ್ಟಿದ್ದಾನೆ ಆ ಬಳ್ಳಾರಿ ಕೋಣ. ಈಗ ಅಂಗಡಿಯವನು ಇದನ್ನೆಲ್ಲ ವಾಪಸ್ ಕೇಳ್ತಿದ್ದಾನೆ. ಈ ಊರಲ್ಲಿ ನಾನ್ ತಲೆ ಎತ್ಕೊಂಡು ತಿರ್ಗಾಡೋ ಹಾಗಿದ್ಯಾ? ನನಗೆಲ್ಲ ಅರ್ಥ ಆಗುತ್ತೆ. ಈಗ ನನ್ನೇನ್ ಮಾಡು ಅಂತ್ಯಾ? ನಾನು ಹೇಳ್ದಾಗ ಮಾಡ್ತೀಯಾ? ಹೇಳು. ನಮಸ್ಕಾರಮ್ಮ. ನಿಮಗೆ ನನ್ನನ್ನ ಇಲ್ಲಿ ನೋಡಿ ಆಶ್ಚರ್ಯ ಆಗಿರ್ಬಹುದು. ಇಂಥ ಒಳ್ಳೆ ಕಾರ್ಯಕ್ರಮನ ನಾನ್ ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಮುಂದಿನ 25 ವರ್ಷದಲ್ಲಿ ನಡೆಯೋದಕ್ಕೆ ಸಾಧ್ಯನೇ ಆಗದೆ ಇರೋ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಲ್ಲ? ಇವಳು ಹುಟ್ಟಿದ ತಕ್ಷಣ ಅಪ್ಪ ನೀವೊಂದು ಗಿಫ್ಟ್ ಕೊಟ್ಟಿದ್ದು ನನ್ಗೆ ಮರ್ತೇ ಹೋಗಿತ್ತು. ಎಂಥ ಅದ್ಭುತವಾದ ಹುಡುಗರೆ. ರಾಂಪುರದಲ್ಲಿರೋ ಆ ದೊಡ್ಡ ಮನೆ, ಅದ್ರ ಸುತ್ತ ಇರೋ ಭೂಮಿ. ನನಗೆ ಹೇಗ್ ಗೊತ್ತಾಯ್ತು ಅಂತ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ಆ ದೇವ್ರು ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟ. ಅದು ಹೇಗೆ? ಬ್ರೋಕರ್ ನಾರಾಯಣನ ರೂಪದಲ್ಲಿ ಮೇಲ್ಗಡೆ ನಿಮ್ಗೋಸ್ಕರ ಕಾಯ್ತಾ ಇದ್ದಾನೆ. ಫಸ್ಟ್ ಫ್ಲೋರ್ ನಲ್ಲಿ. ನಿನ್ನ ಮುದ್ದಿನ ಮಗಳು 1.5 ಬಟ್ಲು ಮೊಸಳೆ ಕಣ್ಣೀರು ಸುರಿಸಿದ ತಕ್ಷಣ ಅವಳಿಗೋಸ್ಕರ ಆಸ್ತಿನ ಮಾರಾಟ ಮಾಡಕ್ ಹೊರಟುಬಿಟ್ಟಿಯಲ್ಲಮ್ಮ, ಅಲ್ಲ? ಹೌದು, ಅಮ್ಮ ಈ ಆಸ್ತಿನ ನನಗೋಸ್ಕರ ಮಾರಾಟ ಮಾಡ್ತಿದ್ದಾಳೆ. ಇಷ್ಟು ದಿವಸ ನೀನು ಅಪ್ಪನ ಸಂಪಾದನೆನ ತಿಂದು ಹಾಕಿದ್ದೆ ಸಾಕು. ಈಗ ಇದ್ರಲ್ಲೂ ಪಾಲು ಸಿಗುತ್ತೆ ಅಂತ ಕನ್ಸ್ ಕಾಣ್ತಿದ್ರೆ ಮರ್ತು ಬಿಡು. ಜಾಗ ಖಾಲಿ ಮಾಡಿದ್ರೆ ಒಳ್ಳೇದು. ಖಂಡಿತ ಖಾಲಿ ಮಾಡ್ತೀನಿ, ನನ್ನ ಪಾಲಿನ ಸಿಕ್ಕಿದ ತಕ್ಷಣ. ಅಪ್ಪನ ಆಸ್ತಿನ ತಿಂದಾಕ್ದೆ ಅಂತ ನೀನೇ ಹೇಳ್ದೆ. ಅಮ್ಮನ ಪಾಲಿನ ಸ್ವಲ್ಪನೂ ತಿಂದೆ ಹೋದ್ರೆ ಪಾಪ ಅಮ್ಮ ಬೇಜಾರ್ ಮಾಡ್ಕೋತಾಳೆ ಅಲ್ವಮ್ಮ? ನಿನ್ ಕೈಲಿ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಬಿಟ್ಬಿಡು, ಪರವಾಗಿಲ್ಲ. ಬರೀ ಕೈಲಿ ಹೊಟ್ಟೋಗ್ತೀನಿ. ಆದ್ರೆ ಒಬ್ನೇ ಹೋಗಲ್ಲ, ನೀವೆಲ್ಲರೂ ಖಾಲಿ ಕೈಲಿ ಹೋಗ್ತೀರಾ. ಅದಕ್ಕೇನ್ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಏನ್ ಹೇಳ್ತೀಯಮ್ಮ? ನಿನಗೆ ತಿಳಿಸದೆ ಇದನ್ನ ಮಾರಾಟ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ತಿಳ್ಕೊಬೇಡ. ನೀವಿಬ್ರು ನನ್ನ ಮಕ್ಳೇ, ಇಬ್ರು ಸಮವಾಗಿ ಹಂಚ್ಕೊಳ್ಳಿ ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ಮಾ, ಅಷ್ಟೇ ನನಗೆ ಬೇಕಾಗಿದ್ದು. ಈಗ ಅಪ್ಪಣ್ಣಿದ ಕೆಲಸ ಮುಗಿಸ್ಬೋಣ. ನೀವು ಮೊದಲು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನು ಹೇಳಿದ್ನಲ್ಲ, ಆಸ್ತಿನ ಮಾರದಕ್ಕೆ ಬಂದಿದ್ದೀವಿ. ಯಾವ್ದಪ್ಪ ಆಸ್ತಿ? ಏನ್ರೇ ಮಾಸ್ಟರ್, ಈ ಮಾಸ್ಟರ್ಗಿರಿ ಮಾಡೋದನ್ ಬಿಟ್ಟು ಈ ದಲಾಳಿ ವ್ಯಾಪಾರ ಯಾವಾಗ ಶುರು ಹಚ್ಕೊಂಡ್ರಿ? ದನ ಕಾಯೋನ್ಗೆ ಇಲ್ಲಿ ಏನ್ ಕೆಲಸ? ಏನ್ ಮಾಡ್ಬೇಕು ಅಂತ ನಮಗೆ ಗೊತ್ತಿದೆ. ಏನು ಮಾಡ್ಬೇಕಂತ ನಿಮಗ್ ಗೊತ್ತು, ಆದ್ರೆ ಅಲ್ಲೊಂದು ಎಡವಟ್ಟೈತೆ. ಅದನ್ನ ನೀನು ಮಾಡಕ್ ಆಗೋದಿಲ್ಲ. ಎದಕ್ಕ ಅಂತ ತಿಳ್ಕೋಬೇಕಾ? ರೀ ಸರ್, ಹೇಳ್ರಿ. ಡಾಕ್ಯುಮೆಂಟ್ ಅಲ್ಲಿ ಒಂದು ಸಣ್ಣ ತಪ್ಪಿದೆ. ವಿಶ್ವನಾಥ್ ರವರು ಈ ಪ್ರಾಪರ್ಟಿನ ನಿಮ್ಗೆ ಉಡುಗೊರೆಯಾಗಿ ಕೊಟ್ಟಿದ್ರು ಪ್ರಾಪರ್ಟಿ ಡೀಡ್ ನಿಮ್ಮೊಬ್ಬರ ಹೆಸರಲ್ಲೇ ಇಲ್ಲ, ನಿಮ್ಮ ಯಜಮಾನರ ಹೆಸರು ಇದೆ.
ಇದನ್ ಮಾರೋ ಹಕ್ಕು ನಿಮಗಿದೆ, ಆದ್ರೆ ತಗೊಳ್ಳೋರ್ಗೆ ಮುಂದೆ ತೊಂದರೆ ಆಗುತ್ತೆ. ಓ ಹೋ ಹೋ ಹೋ, ದಿಟ್ಟಿಸ್ ನೋಡ್ಬೇಡ್ಲಿ, ಇದು ನಾ ಮಾಡಿದ್ದಲ್ಲ. ಲೇ ವಿಜಯ, ಶಾಪಕ್ಕಾಗ ತೋರ್ಸ್ಲಿ. ಇದು ಆ ಡಾಕ್ಯುಮೆಂಟ್ಸ್ ನ ಜೆರಾಕ್ಸ್ ಕಾಪಿ. ಇಲ್ಲಿ ರೆಡ್ಡಿಂಗ್ ಮೇಲೆ ಅಂಡರ್ಲೈನ್ ಮಾಡಿದಾರಲ್ಲ, ಅದನ್ನೇ ರಿಜಿಸ್ಟ್ರಾರ್ ಹೇಳ್ತಾ ಇರೋದು. ನೀವ ಈ ಆಸ್ತಿನ ಕೊಂಡ್ಕೊಳ್ತಾ ಇರೋದು? ಹೌದು ಸರ್, ಇವ್ರೆ. ನೀವ್ ಇದನ್ನ ಕೊಂಡ್ಕೊಂಡ್ರೆ ಫುಲ್ ಅಮೌಂಟ್ ಕೊಡೋವರೆಗೂ ಸುಮ್ಮನಿರ್ತೀವಿ. ಆಮೇಲೆ ಸ್ಟೇ ಆರ್ಡರ್ ತರ್ತೀವಿ. ಸ್ಟೇ ಆರ್ಡರ್ ಕ್ಲಿಯರ್ ಆಗೋದಕ್ಕೆ ಮಿನಿಮಮ್ 5 years ಆದ್ರೂ ಬೇಕಾಗುತ್ತೆ. ಬರ್ಲಾ? 5 ವರ್ಷ ಅಷ್ಟೇ. ನೀವು 1 ನಿಮಿಷ ಬರ್ತೀರಾ? ನಾನಾ? ಹಾ. ವಾ, ಬನ್ನಿ. ನಡ್ರಿ. ಸರ್, ಹಾ. ನೀವ್ ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಅಯ್ಯಪ್ಪ, ಏನಪ್ಪಾ, ಬೇರೆ ಯಾವ್ದಾರ ಮನೆ ಇದೆಯಾ? ಸರ್, ರಾಮಯ್ಯನವ್ರ ಮನೆ ಇದೆ, ಇಷ್ಟು ದೊಡ್ಡದಲ್ಲ. ಅಯ್ಯಪ್ಪ, ಅಯ್ಯಪ್ಪ. ಅಲ್ಲ, ಇನ್ನು ಬೇರೆ ಯಾವ್ದಾರ ಮನೆ? ಸರ್, ನಮ್ಮ ಮನೆ ಇತ್ತು ಸರ್, ಮಾರ್ಬಿಟ್ಟೆ. ಹ್ಮ್. 8 ವರ್ಷದಿಂದ ಕೇಸ್ ನಡೀತಾ ಇದೆ. ಈಗ ಪರಿಸ್ಥಿತಿ ಏನಪ್ಪಾ ಅಂದ್ರ, ನನ್ನ ಮತ್ತು ನಿನ್ನ ತಾಯಿ ಒಪ್ಪಿಗೆ ಇಲ್ದೆ ಈ ಆಸ್ತಿನ ಮಾರಕ್ಕಾಗೋದಿಲ್ಲ. ನಿಮ್ಮಮ್ಮ ನಿಮ್ಮೇಲ್ ಪ್ರೀತಿಯಿಂದ ಮಾರೋದಿಕ್ ಒಪ್ಗೆಬಹುದು, ಆದ್ರೆ ನನಗೆ ನಿಮ್ಮೇಲ್ ಪ್ರೀತಿ ಇಲ್ಲ. ಹೆಂಗ್ ಒಪ್ಕೊಂಬೋದು? ಅದಕ್ಕ 25 ವರ್ಷ ತನಕ ನಾನು ಒಪ್ಕೊಂಬೋಕೆ ತಯಾರಿಲ್ಲ. ಆಮೇಲೆ ನೋಡಮ್ಮ. ಇಲ್ಲ ವಿಜಯ್? ಕರೆಕ್ಟ್ ಅಣ್ಣ. ಎಲ್ಲ ತೀರ್ಮಾನ ಆದ್ಮೇಲೆ ಇನ್ಯಾಕಪ್ಪ ನಾವಿಲ್ಲಿರ್ಬೇಕು? ಸಾಹೇಬ್ರಿಗೆ ಯಾಕೆ ತ್ರಾಸ್ ಕೊಡ್ಬೇಕು? ಪಾಪ ಅವ್ರಿಗೂ ಭಾರಿ ಕೆಲಸ ಇರ್ತವೆ. ಲೇ ರಾಜ, ಮನೆಯವರೆಲ್ಲ ಸೇರಿದ ಮೇಲೆ ಎಲ್ಲ ಸೇರಿ ಒಂದು ಗ್ರೂಪ್ ಫೋಟೋ ತೆಗ್ಸಿ ಪಟ್ಸರಾಗ ಹಾಕೊಂಬಿಡ್ರಿ. ಗ್ಯಾಂಡಲಾರ್ಜ್ ಮಾಡ್ರಿ. ಅಣ್ಣ, ಅದು ಗನ್ ಲಾರ್ಜ್ ಅಲ್ಲ, ಎನ್ ಲಾರ್ಜ್. ಹೌದಿನ್ಲಿ? ಗೆಂಡ್ಲಾರ್ಜ್ ಏನಿಲ್ಲಿ? ಆ ತರದ ಪದನೇ ಇಲ್ಲ ಅಣ್ಣ ಇಂಗ್ಲಿಷ್ ನಲ್ಲಿ. ಸೇರ್ಸ್ಕೊಂಬ ಕೇಳು, ನಾನೇನ್ ಬೇಡ ಅಂಬೋದಿಲ್ಲ. ಪಾಪ, ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣೋ. ಕಾಸು ಇಲ್ಲ, ಕೆಲ್ಸನೂ ಇಲ್ಲ. ಆಡ್ಕೊಂಡಾಗದನ್ನ ನಿಲ್ಸ. ಇದಕ್ಕೆಲ್ಲ ಕಾರಣ ಜೋಕರ್. ಅವನ ಭಾಷೆನು. ಭಗವಂತ ಯಪ್ಪ, ಆ ಕಲರ್ ಚುಪ್ಪ, ಕೂಲಿಂಗ್ ಗ್ಲಾಸು, ಆ ಬೆನ್ಸ್ ಕಾರು, ಯಪ್ಪ ಅವನ್ಗೇನಾದ್ರೂ ಒಂದ್ ಮಾಡ್ಬೇಕು. ಮಾಡೋಣ. ಮೊದ್ಲವನ್ನ ಆ ಬೆಂಚ್ ಕಾರಿಂದ ಕೆಳಗಡೆ ಇಳಿಸೋಣ. ಇಳಿಸಿದ ಮೇಲೆ ಇನ್ನೊಂದು ಗಾಡಿಗೆ ಹತ್ತೋಣ. ಯಾರು ಹತ್ತಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ, ಅಂಥ ಗಾಡಿ ಇದೆ. ಪೊಲೀಸ್ ಗಾಡಿ. ಏನಾಯ್ತು ಸರ್? ಪೆಟ್ರೋಲ್ ಆಗೋಯ್ತಾ? ಹೌದಯ್ಯ, ಪೆಟ್ರೋಲ್ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಮುಗಿದೋಗ್ಬೋದು. ನಿಮ್ಮ ಬೆಳ್ಳಾರಿ ನಾಗಂಗೆ ಎಲ್ಲಿದಾನವನು? ನಮಸ್ಕಾರ ಸಾರು, ನಾನು ಇಲ್ಲೇ ಅದೀನಿ. ಇಳಿಯ ಕೆಳಗೆ. ಯಾಕೆ ಸಾರು? ನಾನು ಇಲ್ಲೇ ಆರಾಮದೀನಿ. ಸ್ಟೇಷನ್ ಅಲ್ಲಿ ಇನ್ನೂ ಆರಾಮಾಗಿರ್ಬೋದು. ಸ್ಟೇಷನ್? ಏನ್ ಸ್ಟೇಷನ್? ರೈಲ್ವೆ ಸ್ಟೇಷನ್? ಇಲ್ಲ, ರೇಡಿಯೋ ಸ್ಟೇಷನ್. ಇಳಿಯ ಕೆಳಗೆ. ಯಪ್ಪ, ಭಾರಿ ಉಳಿದಂಗ ಅದಾನಲ್ಲಪ್ಪ. ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್, ಇದೆಲ್ಲ ಯಾಕೆ ಅಂತ ಕೇಳ್ಬೋದಾ? ಯಾರ ನೀನು? ನಾನು ಅವ್ರ ಮ್ಯಾನೇಜರ್. ಓ, ಆಗ ಯಾವಾಗಿಂದನಪ್ಪ ಕಳ್ಳರು ಮೋಸ್ಗಾರೆಲ್ಲ ಮ್ಯಾನೇಜರ್ಸ್ನ ಇಟ್ಕೊಳ್ಳೋದಕ್ಕೆ ಶುರು ಮಾಡಿದ್ದು? ಇನ್ಸ್ಪೆಕ್ಟರ್, ಏನ್ ಮಾತಾಡ್ತಿದ್ದೀರ ಅನ್ನೋದನ್ನ ತಿಳ್ಕೊಂಡು ಮಾತಾಡಿ. ನನ್ನ ಮೇಲೆ ಕೂಗಾಡೋದಕ್ಕೆ ಯಪ್ಪ ಬ್ಯಾಡ್ರಿ ದಣಿ, ಬಿಡ್ರಿ 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 ಬಿಡ್ರಿ. ವಾಪ ಮಾಡ್ಕೊಬೇಡ ದಣಿ. ಅವ ಸಣ್ಣವ, ಅವನೇನೋ ಇಂಗ್ಲಿಷ್ನಾಗ ಹೇಳ್ದ, ಅದು ನಿಮ್ಗೆ ತಿಳಿಲಿಲ್ಲ ಅಂತ ಕಾಣ್ತೈತೆ. ವಿಜಯ್, ನಿಂಗೆ 8 ಸಲ ಹೇಳಿನಿ, ನಾನು ಕೇಳಾರ್ದ ಇಂಗ್ಲಿಷ್ನಾಗ ಮಾತಾಡ್ಬೇಡಿ ಅಂತ. ಹೋಗೋ. ಪಾಪ ನೋಡಿ, ಒಳ್ಳೆ ಸಾಹೇಬ್ರ ಮನಸ್ಸಿಗೆ ತ್ರಾಸ ಮಾಡ್ಬಿಟ್ಟೆ ನೀನು. ಇರಿ ಸಾಹೇಬ್ರ. ಸಾಹೇಬ್ರ, ನಾನ್ ಬಹಳ ದಡ್ಡ ಇದೀನಿ ನೋಡ್ರಿ.
ನಾವು ದನ ಮಾರೋರು ಮನುಷ್ಯರ ಬುದ್ಧಿ ತಿಳಿಬಲ್ದು. ಕೈ ಕೊಡ್ರಿ, ಕೈ ಕೊಡ್ರಿ. ನಮ್ ಬಳ್ಳಾರಿಯಾಗ ನಾವ್ ಎಮ್ಮೆ ಬೆಲೆ ಕಟ್ಟೋದು ಹಿಂಗೆ. 500 ಐತೆ, ಹೆಚ್ಚಿಗೆ ಬೇಕಾದ್ರೆ ಕೇಳ್ರಿ. ನನಗೆ ಲಂಚ ಕೊಡೋಷ್ಟು ಧೈರ್ಯವಂತ ನಿನ್ಗೆ? ಯಪ್ಪ, ಊರಿ ಆಡ್ದಂಗ ಆಡ್ತಾನಲ್ಲಿ. ಬ್ಯಾಡ ಅಂದ್ರ ಬಿಡು. ನಮ್ ಎಮ್ಮೆ ವ್ಯಾಪಾರದಾಗು ಹಿಂಗೆ ಎಕ್ಕವ ತೊಕ್ಕವ ಆಗ್ತಾ ಇರುತ್ತೆ. ನನಗೇನು ಬೇಜಾರಿಲ್ಲ. ಸಾಬ್ರ, ನಂಗೆ ಸ್ವಲ್ಪ ಕೆಲ್ಸ ಐತೆ, ನಾ ಬರ್ಲ್ಯಾ? ಈ ಕಾರಲ್ಲೆಲ್ಲ ನಾಗ, ನನ್ನ ಗಾಡಿಲಿ, ಪೊಲೀಸ್ ಗಾಡಿಲಿ. ಸೋಮ್ ಕೆರ್ದಣಿ, ಆ ಗಾಡಿಗಿಂತ ನಮ್ ಗಾಡಿ ಭಾರಿ ಬೇಸೈತೆ. ಬಾಳ ರೊಕ್ಕ ಕೊಟ್ಟಿನಿ. ಸುಮ್ಕೆ ಒಳಗಡೆ ಕುಂತ್ಕೊಂಡ್ ನೋಡಿ, ಏಟು ತಣ್ಣಗೈತೆ. ಒಳ್ಳೊಳ್ಳೆ ರೆಕಾರ್ಡ್ ಐತೆ, ಎಲ್ಲ ಹಳೆ ರೆಕಾರ್ಡು. ತಿಮ್ಮ, ಆ ರೆಕಾರ್ಡ್ ಐತೇನ್ಲೇ? ಹಳೇದು. ಮೈಸೂರು ದಸರಾ ಗೊಂಬೆ, ಆಹಾ ನೀನೇ ನನ್ನ ರಂಬೆ, ಬೆಂಗಳೂರು ಪೇಟೆ ದಾಳಿಂಬೆ, ಆಹಾ ನೀನೇ ಅದೈತೇನ್ಲೇ? ಇನ್ನು ಭಾರಿ ಒಳ್ಳೊಳ್ಳೆ ರೆಕಾರ್ಡ್ ಐತೆ. ನಿಮ್ಗೆ ಯಾವ್ದು ಬೇಕು ಹೇಳ್ರಿ. ಇದೇ ನನಗೆ ಹಿಡಿಸೋದಿಲ್ಲ. ನನಗೆ ಬ್ಯಾರೆ ಕೆಲಸ ಐತೆ ಅಂತ ಹೇಳಿದ್ನಲ್ಲ. ಒಳ್ಳೆ ಹುಡುಗ ಆಗಿ ಸ್ಟೇಷನ್ಗೆ ನಡಿ. ನಾನ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ, ಆದ್ರೆ ಒಬ್ನೇ ಅಲ್ಲ, ನಿನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೀನಿ. ಎಡಕ್ ಬಾ, ಎಡಕ್ ಬಾರ್ಲಿ. ನಾನ್ ನಿನ್ನ ಹತ್ರ ಏಟು ಮರ್ಯಾದೆಯಿಂದ ನಡ್ಕಂಡೆ. ಎದಕ್ಕಪ್ಪ ಅಂದ್ರೆ ನಿನ್ನ ತೂಕ ಎತ್ತರ ನೋಡಿ ಅಲ್ಲ, ಈ ಬಟ್ಟೆ ನೋಡಿ. ನೀನ್ ಭಾರಿ ಜೋರಂತ ತೋರ್ಸ್ಕೋಬೇಕಂತ ಅನ್ಕೊಂಡಿದ್ರೆ ನಿನ್ನ ನೋಡಿ ಗಡಗಡ ಅಂತ ನಡುಕ್ತಾರಲ್ಲ, ಅಂತವ್ರ ಹತ್ರ ಇಟ್ಕ. ಈ ಬಳ್ಳಾರಿ ನಾಗ ಅವನ್ ಜೀವನದಾಗ ನಡಗಿದ್ ಒಂದೇ ಒಂದ್ಸಲ. ಯಾವಾಗಪ್ಪ ಅಂದ್ರೆ ನಿನ್ನ ಸೈಜಿನ ಎಮ್ಮೆ ತರಕ ಚಳಿಗಾಲದಲ್ಲಿ ಊಟಿಗೆ ಹೋಗಿದ್ದೆ. ಆಗ ಆ ಚಳಿಗೆ ಸ್ವಲ್ಪ ನಡಗಿದ್ದೆ ಅಟ್ಟೆ. ಈಗ ನೀನ್ ನಡಿ. ನಾನ್ ನಿನ್ನ ಜೊತೆ ಸ್ಟೇಷನ್ಗೆ ಬರ್ಬೇಕು ಅಂತಿದ್ರೆ ಅದನ್ ತಗೊಂಬ. ಏನ್ಲೇ ವಿಜಯ್, ಅದು ಏನ? ವಾರೆಂಟ್. ಅದನ್ ತಗೊಂಬ. ರಕ್ತ ಸುರಿತೈತೆ, ಒರೆಸ್ಕೊಂಡು ಹೋಗು. ಏಯ್, ಎಲ್ಲವನು? ಆ ನಿನ್ನ ಬಳ್ಳಾರಿ ಹಾವು. ಏನು? ಏನ್ ಬೇಕು? ಅವತ್ತೇನೋ ಕೇಳಿದ್ನಲ್ಲ, ಪೇಪರ್ ಬೇಕು ಅಂತ. ಇದು ವಾರಂಟ್. ಕರಿಯವನ್ನ. ಅವರು ಇಲ್ಲಿಲ್ಲ, ಬೆಂಗಳೂರು ಹೋಗಿದ್ದಾರೆ. ನಾಳೆ ಬೆಳಿಗ್ಗೆ ಬರ್ತಾರೆ. ಓಹೋ, ನಾಳೆ ಬೆಳಗ್ಗೆನಾ? ಸರಿ, ಹಾಗಾದ್ರೆ ಅವನ್ ಬರೋವರೆಗೂ ನೀನ್ ನನ್ ಜೊತೆ ಇರು. ಬಾರಯ್ಯ. ಸಾಕು, ಇನ್ನು ಹೊಡಿಬೇಡ. ಹೊಡೆದ್ರೆ ಏನೋ ಮಾಡ್ಯ? ಇಂಗ್ಲಿಷಲ್ಲಿ ದೃಷ್ಟ್ಯ. ನೀವಿಲ್ಲೇ ಇರಿ. ಗುಡ್ ಮಾರ್ನಿಂಗ್ ಸರ್. ಒಂದ್ ಫೋನ್ ಮಾಡಿದ್ರೆ ನಾನೇ ಮನೆಗೆ ಬರ್ತೀನಲ್ಲ. ನನ್ನ ಮನೆ ಇರೋದು ನಿನ್ನಂಥ ಬೇವರ್ಸಿಗಳು ಬರೋದಕ್ಕಲ್ಲ. ಯಾವ ಚಾರ್ಜ್ ಮೇಲೆ ನಿನ್ನ ವಿಜಯನ ಒಳಗಾದ್ದೆ? ಸರ್, ಅದು ಅವನು. ಬಾಯಿ ಮುಚ್ಚು. ಮೊದಲು ಅವನನ್ನು ರಿಲೀಸ್ ಮಾಡು. ಅಯ್ಯೋ ದೇವ್ರಿ, ಏನು ಮಾಡ್ಬಿಟ್ಯೋ ಇವನಿಗೆ? ನಿಂತರ ಕಂತ್ರಿ ನಾಯಿಗಳಿಂದಾನೆ
ನಮ್ಮ ದೇಶದಲ್ಲಿ ಲಾಕಪ್ ಡೆತ್ಗಳಾಗ್ತಾ ಇರೋದು, ಆಮೇಲೆ ಅದರ ಅಪವಾದ ನಮ್ಮಂತ ಮಿನಿಸ್ಟರ್ಗಳ ಮೇಲೆ ಬರ್ತಾ ಇರೋದು. ಈ ತರ ಇನ್ನೊಂದು ಕಂಪ್ಲೇಂಟ್ ನಿನ್ ಮೇಲೆ ಬಂದ್ರೆ ನಿನ್ನ ತಲೆ ಮೇಲಿರೋ ಟೋಪಿ ಮಾತ್ರ ಅಲ್ಲ, ನಿನ್ ತಲೆನೇ ಇರಲ್ಲ. ಬಾ ವಿಜಯ್. ಏನಿಲ್ಲ ಇನ್ಸ್ಪೆಕ್ಟ್ರೆ, ಯಾವನ್ ಮಾತ್ ಕೇಳಿ ಅಂತ ಕಾರ್ಯಕ್ರಮ ಶುರು ಹಚ್ಕೊಂಡೇಲಿ? ಯಾವನ್ಲಿ ಅವನ್ ನನ್ ಮ್ಯಾಲ್ ದೂರ್ ಕೊಟ್ಟವನು? ರಾಜೇಂದ್ರ ಗೌಡ, ವಿಶ್ವನಾಥ್ ಗೌಡ್ರ ಮಗ. ನೀನ್ ಯಾರು ಅಂತ ಅವ್ರಿಗೆ ಗೊತ್ತಾಗ್ಬೇಕಂತೆ. ಓ, ಅವರು ನಾನು ಯಾರು ಎಂಬುದು ಗೊತ್ತಾಗಬೇಕಾ? ಸರಬಿಡು, ಮುದ್ದಾಂ ಭೇಟಿಯಾಗಿ ನಾನು ಯಾರು ಎಂಬುದನ್ನ ಹೇಳ್ತೀನಿ. ನಮ್ಮ ಹುಡುಗನ್ಗೆ ಭಾರಿ ಬೇಸ್ ಉಪಚಾರ ಮಾಡಿದಿ, ಮತ್ತೆ ಭೇಟಿ ಆಗಮ್ಮ ಜಲ್ದಿ ಬರ್ಲ್ಯಾ? ನಿಮ್ಮಿಂದ ಭಾರಿ ಉಪಕಾರ ಆತು. ಅಯ್ಯಯ್ಯೋ, ತಾವ್ಯಾಕೆ ಅಷ್ಟೊಂದು ದೊಡ್ಡ ಮಾತಾಡ್ತೀರಿ? ನಾನೇ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ತಮ್ಮೊಬ್ಬರು ಸಪೋರ್ಟ್ ಇಂದಾನೆ ನಾನಿವತ್ತು ಮಿನಿಸ್ಟರ್ ಆಗಿರೋದು. ನಿಮ್ಮ ಯಾವುದೇ ಕೆಲಸನ ಎಷ್ಟೊತ್ತಲ್ಲಾದ್ರೂ ಸರಿ ನನಗೆ ಹೇಳಿ, ನಾನು ಮಾಡ್ತೀನಿ. ನಮ್ಮ ವಿಜಯನ ಪೊಲೀಸ್ ಕೈಲಿ ಹಿಡಿಸಿ ಒದಿಸ್ತೇನಲ್ಲೇ? ಏಟ್ ಪೊಗರಲೆ ನಿನ್ಗೆ? ಆಟಲ್ದ ನನ್ ಬೇರೆ ಕೊಲ್ಲೋಕ್ ನೋಡ್ತೇನಲ್ಲೇ? ನಿಲ್ಸು. ನೀನೇ ಏನ್ ಅನ್ಕೊಂಡಿದ್ಯಾ? ಏನ್ ಮಾಡೋದಕ್ ಹೊರಟಿದ್ಯಾ? ಸತ್ ಸ್ವರ್ಗದಲ್ಲಿರೋ ನನ್ ಗಂಡನ್ ವಿಲ್ನಲ್ಲಿ ಬರ್ದಿರೋದು ಇದೇನಾ? ನಿನ್ನ ಪ್ರಕಾರ ನೋಡ್ಕೊಳ್ಳೋದು ಅಂದ್ರೆ ಹೀಗೇನಾ? ಇವರಿಬ್ರು ನನ್ನ ಮಕ್ಕಳು. ನಿಜವಾಗ್ಲೂ ನೀನ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು. ಅದೊಂದ್ ದೊಡ್ಡ ಅಪರಾಧನಾ? ಈಗಾಗ್ಲೇ ನೀನ್ ಇವರಿಬ್ರಿಗೂ ಸಾಕಷ್ಟು ಹಿಂಸೆ ಕೊಟ್ಟಿದ್ಯಾ. ವಿಶ್ವನಾಥ್ ಗೌಡ್ ಹೆಂಡತಿಯಾಗಿ ಈಗ ನಾನ್ ನಿನ್ನ ಕೇಳ್ತಾ ಇದ್ದೀನಿ, ಯಾರ್ ನೀನು? ಓ, ಕತಿ ಈಗ ಒಂದ್ ಲೆಕ್ಕಕ್ ಬಂತು ನೋಡು. ಮನೆ ಮಂದಿ ಎಲ್ಲ ಒಂದಾಗ್ಯಾರ, ಬೇಸಾತು. ಈಗ ನಾನ್ ಯಾರು ಅಂಬೋದು ನಿಮಗ್ ಗೊತ್ತಾಗ್ಬೇಕಾಗೈತಿ. ಹೇಳ್ತೀನಿ. ಏಟೋ ವರ್ಷಗಳ ಹಿಂದೆ ಒಂದು ದಿವಸ ನಡು ರಾತ್ರಿ ಆ ಹುಡುಗನ ಜೀವಕ್ಕೆ ಒಂದು ದಾರಿ ತೋರಿಸ್ದ. ಏಟೋ ಸಲ ಮನೆಗ್ ಬರಲಿ ಅಂತ ಕರ್ದ, ಆದ್ರೆ ಹುಡುಗ ಹೋಗ್ಲಿಲ್ಲ. ಹಂಗಾದ್ರೂ ಆ ದೊಡ್ಡ ಮನುಷ್ಯ ಹುಡುಗನ ಹತ್ರ ಹೋಗೋದು ಬರೋದು ಬಿಡ್ಲಿಲ್ಲ. ಏಟೋ ವರ್ಷ ಹಿಂಗೆ ನಡೀತು. ಆಮಾಗ ದೊಡ್ಡ ಮನುಷ್ಯ ಒಂದು ದೊಡ್ಡ ಕೆಲ್ಸನ ಹುಡುಗನ್ಗೆ ಒಪ್ಪಿಸ್ದ. ಅದೇನ್ ಗೊತ್ತಾ? ಅವ್ರ ಆಸ್ತಿ ಪಾಸ್ತಿ ನೋಡ್ಕೊಂಬ ಜವಾಬ್ದಾರಿ ಕೆಲಸ. ಆ ಜವಾಬ್ದಾರಿ ಕೆಲಸನ ನಿಯತ್ತಿನಿಂದ ಮಾಡ್ತಾ ಇರೋ ಆ ಹುಡುಗಾನೇ ಈ ಬಳ್ಳಾರಿ ನಾಗ. ಈ ದಣಿನೇ ನನಗ ಆ ಹೆಸರಿಟ್ಟಿದ್ದು. ನಾಗಮಾಣಿಕ್ಯ. ನನ್ನ ಮಾತು ನಿಂಗೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ಹತ್ರ ಬಲವಾದ ಸಾಕ್ಷಿ ಐತೆ. ಸಣ್ಣವನಿದ್ದಾಗ ಇವಳ ಅಣ್ಣನ್ನ ನೀವು ಒಡೆದು ಸಾಯಿಸಿದ್ದೆ.
ನೀನ್ ಓಡೋಗು. ನೀನ್ ಇಲ್ಲಿದ್ರೆ ನಿನ್ನ ಪೊಲೀಸ್ನವ್ರು ಇಟ್ಕೊಂಡು ಹೋಗ್ತಾರೆ. ಓಡು. ನಾನ್ ನೋಡ್ದೆ. ನಿನ್ಗೇನು ಆಗ್ಬಾರ್ದು ಅಂತ ನಿನ್ನ ಕಳಿಸಿ ನಾನಲ್ಲಿ ನಿಂತ್ಕೊಂಡೆ. ಅದಕ್ಕೆ ನನಗೊಂದು ಬಹುಮಾನ ಸಿಕ್ತು. ನೋಡ್ತೀಯಾ? ನಿಮ್ಮ ಆಸ್ತಿ ಪಾಸ್ತಿ ಹೊಡಿಬೇಕು ಅಂತ ನಾ ಬಂದಿಲ್ಲ. ಆ ದೊಡ್ಡ ಮನುಷ್ಯನ್ಗೆ ತಾನು ಗಳಿಸಿದ್ನ ತನ್ನ ಮಕ್ಕಳು ಹಾಳು ಮಾಡ್ಬಿಡ್ತಾರೆ ಅಂತ ಬಹಳ ಹೆದರಿಕೆ ಇತ್ತು. ನಾನ್ ನಿಮ್ಗೆ ಒಳ್ಳೆ ದಾರಿ ತೋರಿಸ್ಲಿ ಎಂಬುದೇ ಅವ್ರ ಆಸೆ ಆಗಿತ್ತು. ಉಪ್ಪಿನ ಋಣ ತೀರ್ಸೋಕೆ ಒಂದು ಅವಕಾಶ ಸಿಕ್ತು ಅಂತ ಒಪ್ಕೊಂಡು ಬಂದೆ. ನೀವು ಲಬ ಲಬ ಅಂತ ಒಯ್ಕೊಂಡ್ರು ಅವ್ರ ಆಸೆ ತೀರೋ ತನಕ ಎಪ್ಪಯ್ಯ ಅಂದ್ರೂ ಇಲ್ಲಿಂದ ಹೋಗೋದಿಲ್ಲ. ಯುದ್ಧಕ್ಕೆ ಸಿದ್ಧ ಮಾಡ್ಕ್ಯಾ ಬಲ್ಲ. ಯಾಕೆ ಹೀಗ್ ಮಾಡಿದ್ರಿ? ಇಷ್ಟು ವರ್ಷ ನನ್ ಮಗನ ನನ್ನಿಂದ ದೂರ ಇಟ್ಬಿಟ್ರೆ. ಈಗ ನಿಮ್ ಎಲ್ಲ ಜವಾಬ್ದಾರಿನೂ ಅವನ್ಗೆ ಒಪ್ಸಿದೀರ. ಅವನ್ಗೆ ನಾನೇ ಅವನ್ ತಾಯಿ ಅನ್ನೋದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಅಮ್ಮ, ಆ ಬಳ್ಳಾರಿ ನಾಗ ನಿಮ್ ಮಗನ? ಹೌದಮ್ಮ, ನಾಗ ಇವ್ರ ಮಗ. ಬಾಲಣ್ಣ, ಇಲ್ಲಮ್ಮ, ನೀ ಸುಮ್ನಿರು. ನನ್ನನ್ನು ಮಾತಾಡೋದಕ್ ಬಿಡು. ಎಷ್ಟು ವರ್ಷದಿಂದ ನೀ ಪಡ್ತಾ ಇರೋ ಸಂಕಟ ನೋಡ್ತಾ ಇದ್ದೀನಿ. ನಿನ್ನ ನೋಡ್ದಾಗ್ಲೆಲ್ಲ ನನಗೆ ತಲೆ ತಗ್ಸುವಾಗುತ್ತೆ. ಯಾಕೆಂದ್ರೆ ನಿನ್ನ ಸಂಕಟಕ್ಕೆ ನಾನೇ ಕಾರಣ ಅಂತ. ಇದು ಯಾರ ಹತ್ರ ಆದ್ರೂ ಹೇಳ್ಕೊಂಡ್ರೆ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ಕುತ್ತಮ್ಮ. ಬಹಳ ವರ್ಷಗಳ ಹಿಂದೆ ನಾನು ಮಾಡ್ತಾ ಇರೋ ಸರಿ ಅಂತ ಅನ್ಕೊಂಡು ಒಂದ್ ತಪ್ಪು ಮಾಡ್ದೆ. ಯಾಕಮ್ಮ ಇಂಥ ಪರಿಸ್ಥಿತಿಯಲ್ಲಿ ಅಳ್ತಾ ಇದೀಯಾ? ಎಲ್ಲ ನೀನ್ ಒಳ್ಳೇದಕ್ಕೆ ತಾನೆ. ನನ್ ಮಗ, ನೀನೇನು ಚಿಂತೆ ಮಾಡ್ಬೇಡ. ಸಮಯ ನೋಡಿ ಅವನಿಗೆ ನಾವೆಲ್ಲ ಹೇಳ್ತೀವಿ. ಇಲ್ಲಕ್ಕ, ಆದ್ರೂ ನಾನು ತಪ್ಪು ಮಾಡ್ತಾ ಇದೀನಿ ಅನ್ಸುತ್ತೆ. ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ತಪ್ಪು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊ ಪಾರ್ವತಿ. ಒಂದು ಮರಿಬೇಡ, ನೀನು ವಿಧವೆ. ನಿನ್ ಗಂಡ ಮಾಡಿರೋ ಸಾಲಕ್ಕೆ ಮನೇನ ಸರ್ಕಾರ ಮುಟ್ಕೊಂಡು ಹಾಕೊಳ್ಳೋದ್ರಲ್ಲಿದೆ. ಹಾಗೇನಾದ್ರೂ ಆಗ್ಬಿಟ್ರೆ ನೀನು ನಿನ್ನ ಮಗ ಎಲ್ಲಿ ಹೋಗ್ತೀರಿ ಹೇಳು? ಈಗ ಬಂದಿರೋರು ಒಳ್ಳೆ ಮನುಷ್ಯರು. ನಿನ್ ಮಗನ ವಿಷಯ ನಾನು ಅವ್ರ ಹತ್ರ ಹೇಳಿಲ್ಲ. ಸಮಯ ಸಂದರ್ಭ ನೋಡಿ ಹೇಳ್ತೀನಿ, ಅವ್ರು ಅರ್ಥ ಮಾಡ್ಕೋತಾರೆ. ನಿನ್ ಮಗನ್ ನಾವು ನೋಡ್ಕೋತೀವಿ. ತಗೋಪ. ಐ ಲಾಡು. ಏನತ್ತೆ, ಯಾರ್ದಾರು ಮದ್ವೆನಾ? ಇಲ್ಲ, ನಿನ್ಗಿಷ್ಟ ಅಂತ ಮಾಡಿದೀನಿ. ಅತ್ತೆ, ನಾನ್ ಮನೆಗೆ ಹೋಗ್ತೀನಿ. ಈ ರಾತ್ರಿ ಇಲ್ಲ, ಬೇಡ ರಾಜಾ, ಬೆಳಗ್ಗೆ ಹೋಗೋ. ಬೆಳಗ್ಗೆನಾ? ನೀನ್ ಬೇರೆ ಮಧ್ಯಾಹ್ನ ಬಂದೋ ನಾನು. ಅಮ್ಮ ಬೈತಾಳೆ.
ಅಮ್ಮ ಏನು ಬೈಯೋದಿಲ್ಲ. ಇಲ್ಲಿ ನೋಡು ನಿನ್ಗೆ ಏನ್ ತಂದಿದ್ದೀನಿ. ವಾವ್, ಹೊಸ ಶರ್ಟು. ಮಾಲ್ತಿ 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 ಅವ್ನ್ ಮಲ್ಗದ್ನಾ? ಈಗಷ್ಟೇ ಮಲಗ್ದ. ಅಪ್ಪ ಒಳ್ಳೇದಾಯ್ತು. ಪಾರ್ವತಿ ಅವರೆಲ್ಲ ಹೊರಟು ನಿಂತಿದ್ದಾರೆ. ಅವನಿಗೆ ಅನುಮಾನ ಬಂದಿಲ್ಲ ತಾನೆ? ಹಾಗೇನಿಲ್ಲ. ಸರಿ, ಬರ್ತೀನಿ. ಹಾಗೆ ಹೇಳ್ಬಾರ್ದು ಪುಟ್ಟ. ಬಂದಿರೋರು ನಿಮ್ಮಮ್ಮನೇ. ಅವ್ರು ನಮ್ಮಮ್ಮ ಅಲ್ಲ, ಅವ್ರು ನಮ್ಮಮ್ಮ ಅಲ್ಲ. ಊಟ ಮಾಡೋ ಮಗನೇ. ನಾನ್ ನಿನ್ ಮಗ ಅಲ್ಲ. ನಿನ್ ಕಂಡ್ರೆ ಇಷ್ಟ ಇಲ್ಲ. ನಿನ್ನನ್ ಮಾತಾಡ್ಸೋದು ಇಲ್ಲ. ಹೋಗು. ನನ್ನ ಮಗ 2 ವರ್ಷದವನಾಗಿದ್ದಾಗಲೇ ಅವನ ತಾಯಿ ತೀರ್ಕೊಂಡ್ಲು. ಅವಳು ತುಂಬಾ ಒಳ್ಳೆಯವಳಾಗಿದ್ಲು, ಹಾಗೆ ಒಳ್ಳೆ ತಾಯಿ ಕೂಡ. ದೇವ್ರು ಒಳ್ಳೆಯವ್ರನ್ನ ಬೇಗ ಕರ್ಸ್ಕೊಂಡ್ಬಿಡ್ತಾನೆ ಅಲ್ವಾ? ನನ್ನ ಮಗ ರಾಜನ್ಗೆ ಒಬ್ಬಳು ತಾಯಿ ಬೇಕು, ಅಷ್ಟೇನೆ ನಾನು ನಿನ್ನಿಂದ ನಿರೀಕ್ಷಿಸೋದು. ಈ ಕ್ಷಣದಿಂದ ನನ್ನ ಮಗನಿಗೆ ನಿನ್ನ ತಾಯಿ ಆಗಬೇಕು, ಅದೇ ನನ್ನ ಆಸೆ. ಯಾರಪ್ಪ ನೀನು? ಏನ್ ಬೇಕಾಗಿತ್ತು? ಬಾಲಣ್ಣ, ಈ ಹುಡುಗ ನಿನಗೆ ಗೊತ್ತಾ? ನಮ್ಮಮ್ಮ ಒಳಗಿದ್ದಾಳೆ, ನಾನ್ ನೋಡ್ದೆ. ಕರೀರಿ ಅವಳನ್ನ, ನಮ್ಮಮ್ಮನ್ ಕರೀರಿ. ಪಾರ್ವತಿ, ಅಮ್ಮ ಅಮ್ಮ, ಈ ಹುಡುಗ ಗೊತ್ತಾ? ಇಲ್ಲ. ನಿನಗೆ ಇವನ್ ಗೊತ್ತಿಲ್ವಾ? ನನ್ನ ಹತ್ರನೇ ಸುಳ್ಳು ಹೇಳ್ತೀಯ? ಒಬ್ಬ ಹುಡುಗ ಮಧ್ಯರಾತ್ರಿ ಸುರಿಯೋ ಮಳೆನಲ್ಲಿ ನೀನ್ ನೋಡಕ್ ಬರ್ತಾನೆ ಅಂದ್ರೆ ನೀನು ಅವನು 9 ತಿಂಗಳು ಹೆತ್ತು ಹೊತ್ತು ಸಾಕಿರ್ಬೇಕು. ಒಬ್ಬ ಹೆಂಗಸ್ ಅವಮಾನ ಮಾಡೋ ವಯಸ್ಸಾಗಿಲ್ಲ ಅವನಿಗೆ. ಅವಳನ್ನು ಕ್ಷಮಿಸ್ಬಿಡಪ್ಪ, ತಪ್ಪೆಲ್ಲ ನಂದೆ. ನಿಜಾನ ಎಲ್ರಿಂದ ಮುಚ್ಚಿಡು ಅಂತ ನಾನೇ ಅವಳಿಗೆ ಹೇಳ್ದೆ. ಅವಳು ಪಾಪ, ಅವಳ ಮನೆ ಸ್ಥಿತಿ ಗತಿ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನೇ ಹಿಂಗೆಲ್ಲ ಮಾಡ್ಬಿಟ್ಟೆ. ಅವಳನ್ನು ಕ್ಷಮಿಸ್ಬಿಡಪ್ಪ, ಶಿಕ್ಷೆ ಎಲ್ಲ ನನಗೆ ಕೊಡು. ಕಣ್ಣೀರು ಒರೆಸ್ಕೋ. ಎಲ್ಲಿ ಹೋಗ್ತಾ ಇದೀಯ? ಗೊತ್ತಿಲ್ಲ. ನೀನು ಒಳ್ಳೆ ಹುಡುಗ, ಗಂಡಸು. ಏನೇನ್ ಹೆಸರು? ಅಮ್ಮ ಇಟ್ಟ ಹೆಸರು ಮುತ್ತು. ಇನ್ಮೇಲೆ ನಂಗೆ ಆ ಹೆಸರು ಬೇಕಾಗಿಲ್ಲ. ನೀನು ಮುತ್ತು ಅಲ್ಲ, ಮಾಣಿಕ್ಯ.
ನಾಗಮಾಣಿಕ್ಯ. ಈಗ ಅವ್ನು ನನ್ನ ತುಂಬಾ ದ್ವೇಷಿಸ್ತಾ ಇರ್ತಾನೇನೋ ಅಲ್ವಾ? ಅಣ್ಣ, ಅವನ್ಗೂ ಒಂದ್ಸಲಿ ಕೇಳೋಣ, ನಾನು ಅವನನ್ನ ನೋಡ್ಬೋದಾ ಅಂತ. ಅವನ್ಗೆ ಹೇಳೋಣ, ಈ ತಾಯಿ ಅವಳ ಮಗನ್ನ ನೋಡ್ಬೇಕಂತೆ ಅಂತ. ಸ್ವಲ್ಪ ರೊಕ್ಕ ಜಾಸ್ತಿ ಕೊಟ್ರೆ ಏನಾಯ್ತಲ್ಲಿ? ನೋಡಲೆ ಅದನ್ನ ಭಾರಿ ಬೇಸೈತೆ. ಚೆನ್ನಾಗೇನೋ ಇದೆ, ಆದ್ರೆ 2 ಲಕ್ಷ ಜಾಸ್ತಿ ಆಯ್ತಲ್ವಾ ಈ ಪ್ರಾಣಿಗೆ? ಮುಚ್ಚಲೆ ಬಾಯಿ ದನ ಕಾಯೋನೆ. ದನಗಳಿಗಾಗ್ಲಿ ಮನುಷ್ಯರಿಗಾಗ್ಲಿ ಬೆಲೆ ಕಟ್ಟೋದು ಯೋಗ್ಯತೆ ಮೇಲೆ. ಈಗ ನಮ್ಮ ಮನೆ ಕೆಲ್ಸದಾಕಿನೂ ಹೆಣ್ಮಗಳು, ಸಿನಿಮಾದಲ್ಲಿ ಪಾಠ ಮಾಡ್ತಾರಲ್ಲ ಚಿತ್ರ ನಟಿರು, ಅವರು ಹೆಣ್ಮಕ್ಳು, ಇಬ್ರು ಒಂದೇ ಏನಲ್ಲೇ. ಇದು ಹಂಗೆ. ಏನಿದಪ್ಪ ಇದಕ್ಕೆ? ಬಾಲಣ್ಣ ಅಲ್ಲೇ ನಿಂದ್ರು, ಇಲ್ಲೇ ನಿಂದ್ರಿ ಅನ್ನಲ್ಲ, ತಪ್ಪು ತಿಳ್ಬೇಡಪ್ಪ ಬಾಲಣ್ಣ. ಅಲ್ಲಿ ನೋಡು ಓರಿ, ಅದಕ್ಕೆ ಕೆಂಪು ಬಟ್ಟೆ ಆಗ್ಬರೋದಿಲ್ಲ, ಹುಚ್ಚದ್ ಬಿಡ್ತೈತೆ. ಈ ಹುಚ್ಚಿ ನೋಡಿದ್ರೆ ಕೆಂಪು ಬಟ್ಟೆ ಹಾಕೊಂಡಾಳ, ಅದಕ್ಕೇನಾರು ಹುಚ್ಚತ್ತು ಅಂದ್ರೆ ಈಗೇನ್ ಸಿಗದಾಗ್ಬಿಡ್ತೈತೆ. ಆಯ್ತು, ಏನ್ ಬಂದಿದ್ದು? ಸುಮ್ನೆ ನೋಡ್ಕೊಂಡು ಹೋಗೋಣ ಅಂತ. ಅದಕ್ಕೇನ್ ಪರ್ವಿಲ್ಲ, ಆರಾಮಾಗಿ ನೋಡ್ರಿ. ಲತಿಮ್ಮ, ಬಾಲಣ್ಣ ನಮ್ಮ ಓರಿ ತೋರಿಸ್ಲೆ, ನೀನು ಒಬ್ಬ ಹೋಗು, ಈಕೆ ಇಲ್ಲೇ ಇರ್ಲಿ. ಹೇಳದ್ನಲ್ಲ, ಕೆಂಪು ಬಟ್ಟೆ. ಇಲ್ಲಪ್ಪ ನಾಗ, ನಾವು ನೋಡಕ್ ಬಂದಿದ್ದು ನಿನ್ನನ್ನ. ಹೌದಾ? ಎದಕ್ಕಪ್ಪ? ಅಮ್ಮ ಕಳ್ಸಿದ್ರು, ನಿಮ್ಮನ್ನ ಒಂದ್ಸಲ ನೋಡ್ಬೇಕಂತೆ. ಯಾಕಪ್ಪ ನಾಗ, ಅವಳನ್ನ ಕ್ಷಮಿಸೋದಕ್ಕಾಗೋದಿಲ್ವಾ? ಎಷ್ಟೋ ವರ್ಷಗಳಾಗೋಯ್ತು, ಅದು ತಪ್ಪೆಲ್ಲ ನಂದೆ. ಆಗ ಅವಳಿಗೆ ಆ ರೀತಿ ಮಾಡಕ್ ಹೇಳಿದ್ದು ನಾನೇ, ಬೇರೆ ದಾರಿ ಇರ್ಲಿಲ್ಲಪ್ಪ. ಮೈ ತುಂಬಾ ಸಾಲ, ಸರ್ಕಾರ ಬೇರೆ ಮನೆ ಕಿತ್ಕೊಳ್ಳೋದ್ರಲ್ಲಿತ್ತು. ನೋಡು ಬಾಲಣ್ಣ, ನನ್ನ ದಣಿ ನಂಗೊಂದು ಜವಾಬ್ದಾರಿ ಕೊಟ್ಟಾನ, ಅದಕ್ಕೆ ನಾ ಇಲ್ಲಿಗೆ ಬಂದೀನಿ. ಅದು ಮುಗಿದ ಮೇಲೆ ನಾ ಹೋಗ್ಬಿಡ್ತೀನಿ. ಹಳೆ ಕತೆ, ಈ ಕಳ್ಳು ಬಳ್ಳಿ ಇದ್ರ ಬಗ್ಗೆ ಯೋಚನೆ ಮಾಡಕ್ ನನಗೆ ಟೈಮ್ ಇಲ್ಲ. ನೀನು ಹೋಗ್ಬೋದು. ಏ ಕೆಂಪು ಸುಂದ್ರಿ, ಬಾ. ಏನ್ ಮಾಡ್ತಿದ್ದಿ? ಹೂವಿನ ಮಾರ್ಕೆಟ್ ಅಲ್ಲಿ ಹೂ ಮಾರ್ತೀನಿ. ಯಪ್ಪ ಭಗವಂತ, ಹೂವಿನ ಮಾರ್ಕೆಟ್ನಾಗ ಹೂ ಮಾರ್ದೆ ಇನ್ನೇನ್ ಮೀನ್ ಮಾರ್ತಾರ? ಹೋಗು ಹೋಗು. ಏನ್ ಮನುಷ್ಯನೋ ಏನೋ, ಪರಿಚಯ ಇದೆ ಅಂತ ಒಂಚೂರು ತೋರ್ಸ್ಕೊಳ್ಳಿಲ್ಲ. ಗೂಳಿ ಥರನೇ ಇದ್ದಾನೆ. ಏನ್ರಯ್ಯ ಇಷ್ಟು ಬೇಗ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ? ಲೋ ರಾಜ, ಕುಡ್ದು ಲಿವರ್ ಹಾಳು ಮಾಡ್ಕೋಬೇಡ. ನಿನಗೆ ಈಗಲೇ ಶಕ್ತಿ ಬೇಕಾಗಿರೋದು ಆ ಬಳ್ಳಾರಿ ಗೂಳಿನ ಎದುರಿಸೋದಿಕ್ಕೆ. ಅದನ್ನ ನಾನು ಲಿವರ್ ಇಲ್ದೇ ಇದ್ರೇನು ಮಾಡ್ತೀನಿ. ಹಾ, ಹಾಗಂತ ನೀನ್ ಅನ್ಕೊಂಡಿದ್ಯಾ ಅಷ್ಟೇ. ವಿಸ್ಕಿನ ನಾನು 4-5 ದಿವಸ ಟ್ರಿಪ್ ಹೋಗಿದ್ದೆ. ಈ ಬಳ್ಳಾರಿ ನಾಗ ನಿಜವಾಗ್ಲೂ ಯಾರು ಅಂತ ಕಂಡುಹಿಡಿಯೋದಿಕ್ಕೆ. ಅವನ್ ಬಗ್ಗೆ ಕಂಡು ಹಿಡಿದಿರೋದನ್ನ ಹೇಳಿದ್ರೆ ನಿನಗೆ ಅವನ್ ಜೊತೆ ಹೋರಾಡೋದಿಕ್ಕೆ 1 ಅಲ್ಲ 4 ಲಿವರ್ ಬೇಕು. ಬಳ್ಳಾರಿ ನಾಗ
ನಿಜವಾದ ಹೆಸರು ನಾಗಮಾಣಿಕ್ಯ. ಅವನಿಗಿನ್ನೂ ಸುಮಾರು ಹೆಸರುಗಳಿವೆ. ಈ ದುಬೈಗೆ ಹೋಗಿ ಡೈಮಂಡ್ ಬಿಸ್ನೆಸ್ ಮಾಡುವಾಗ ಡೈಮಂಡ್ ನಾಗ, ಫ್ಲೈಟ್ ಅಲ್ಲಿ ಬಾಂಬೆಗೆ ಹೋಗಿ ಮಲ್ಟಿ ಮಿಲಿಯನರ್ ಜೊತೆ ಇಸ್ಪೀಟ್ ಆಡಿ ಕೋಟಿ ಕೋಟಿ ದುಡ್ದಾಗ 3 ಕಾರ್ಡ್ಸ್ ನಾಗ. ಅಷ್ಟೇ ಅಲ್ಲ, ಇನ್ನೂ ಇದೆ. ಈ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಮಧ್ಯೆ ಗಲಾಟೆ ಆದಾಗ ಅದನ್ನು ಸಾಲ್ವ್ ಮಾಡಕ್ ಬಂದಾಗ ಅವನ ಹೆಸರು ಮೀಡಿಯೇಟರ್ ನಾಗ. ಅವನ್ ಕಾಂಟ್ಯಾಕ್ಟ್ಸು ತುಂಬಾ ಹೈ ಇವೆ. ಅವನ ಹತ್ರ ಇರೋ ಆಸ್ತಿಲಿ 10% ನಿಮ್ಮಪ್ಪನ ಹತ್ರ ಇಲ್ಲ. ಅವನ್ನ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಯಾರಪ್ಪ ಇದು? ಫೈನಾನ್ಸ್ ನಾರಾಯಣ್ ನಾಡು ಫೋನ್ ಮಾಡ್ತೀಯಾನೆ, ನೀನೇ ಮಾತಾಡ್ಬಿಡು. ನೀನೇ ಮಾತಾಡೋ. ನೀನ್ ಹಣ ತಗೊಂಡಿದ್ದು, ನಾನು ಬರೀ 50 ಲಕ್ಷ ತಗೊಂಡಿದ್ದು, ಉಳಿದಿದ್ದು ನೀನೇ ತಾನು ಎತ್ತಿದ್ದ. ಹೌದು, ಅದನ್ನ ತಗೊಂಡೋಗಿ ನಮ್ಮತ್ತೆ ಆಸ್ಮಾ ಟ್ರೀಟ್ಮೆಂಟ್ಗೆ ಅಂತ ಖರ್ಚು ಮಾಡ್ಬಿಟ್ಟಿದ್ದೀನಿ. ಅದನ್ನ ಜರ್ಮನ್ ಕಂಪ್ನಿ ಕೊಡ್ಲಿಲ್ವಾ ಎಕ್ವಿಪ್ಮೆಂಟ್ಗೆ ಅಂತ ಅಡ್ವಾನ್ಸು? ಜರ್ಮನ್ ಕಂಪನಿ ಆ ತರದೊಂದು ಇದೆಯೋ ಇಲ್ವಾ ದೇವ್ರಿಗೆ ಗೊತ್ತು. ಇದು ನಿನ್ ಹೊಟ್ಟೆಲಿರೋ ವಿಸ್ಕಿ ಮಾತಾಡ್ತಿದ್ಯೋ ಇಲ್ಲ ನಿನ್ ಬುದ್ಧಿನೇ ಮಾತಾಡ್ತಾ ಇರೋದು? ಇಷ್ಟ ದಿನ ನಮ್ಮ ಅಪ್ಪನ ದುಡ್ಡಲ್ಲೇ ತಾನು ನೀವೆಲ್ಲ ಮಜಾ ಉಡಾಯಿಸ್ತಾ ಇದ್ರಿ. ಓಹೋ, ತಾವ್ ಹಾಗೆ ಬರ್ತಾ ಇದ್ದೀರಾ? ಹಾಗೆ ಅನ್ಕೊಳ ನೋಡ, ಇನ್ಮೇಲೆ ಆ ಫೈನಾನ್ಸರ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಅವನೇನಾದ್ರೂ ಫೋನ್ ಮಾಡಿದ್ರೆ ನೀನೇ ಮಾತಾಡ್ಬೇಕು. ಇದರಿಂದ ನನ್ನ ಬಿಟ್ಬಿಡು. ಮಾಡೋ ಅಷ್ಟು ಮಜಾ ಮಾಡ್ಬಿಟ್ಟು ಈಗ ನಾನು ತೊಂದರೆಯಲ್ಲಿ ಇರುವಾಗ ನಾನು ಬಿಟ್ಟೋಗ್ಬಿಡ್ಯಾ? ಕತ್ತು ಸಾಕ್ಬಿಡ್ತೀನಿ. ಏನ್ರೇ ಇಂಥ ಟೈಮಲ್ಲಿ ನೀವೇ ಜಗಳ ಆಡಿದ್ರೆ ಸರಿ ಇರಲ್ಲ. ನಮ್ಮೆಲ್ರಿಗೂ ಒಬ್ನೇ ವೈರಿತಾನೆ. ಇದಕ್ಕೆಲ್ಲ ಕಾರಣ ಅವನೇ, ಆ ನಾಗ. ಮೊದ್ಲು ಅವನ್ಗೊಂದು ದಾರಿ ತೋರ್ಸೋಣ. ತೋರಿಸ್ದಲ್ಲಪ್ಪ, ದಾರಿ ತೋರಿಸ್ತೀನಿ ಅಂತ ರಿಂಗ್ ರೋಡ್ ತೋರಿಸ್ದಲ್ಲ. ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಅವನ ಹತ್ರ ಚರ್ಚಿಸ್ಕೊಂಡ್ ಬಂದೆ. ಅದು ಆಗ. ಆದ್ರೆ ಈಗ ನೋಡ್ತಾ ಇರಿ, ಅವನನ್ನು ಹೆಂಗ್ ಹಿಡಿಬೇಕು ಅಂತ ನನಗೆ ಗೊತ್ತು. ಜಾಗೋರಿ ಜಾಗುವಾರಿ ಜಾಗ ಬಂದಾರೋ ಬಳ್ಳಾರಿ ನಾಗ, ಬಂಬೋಲೆ ಕಾಳಿಂಗ ನಾಗ, ಶುಭದಿಂದ ಶುಭಯೋಗ. ಯಪ್ಪ ಭಗವಂತ, ಅಲ್ಲಿ ನೋಡ್ರಲ್ಲೇ ಯಾರು ಬಂದಾರ ಅಂತ. ಪೊಲೀಸ್ ಬಟ್ಟೆನೇ ಇಲ್ದೇ ಇರೋ ಇನ್ಸ್ಪೆಕ್ಟರ್ ಸಾಹೇಬ. ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರೇ. ನಮ್ಮ ದನಕರುಗಳಿಗೆ ನಿಮ್ಮನ್ ಕಂಡ್ರೆ ಬಹಳ ಪ್ರೀತಿ ಅಂತ ಕಾಣಿಸ್ತೈತಿ. ಪ್ರಾಣಿಗಳ ಜಾತಿ ಗುಣ ಅಂದ್ರೆ ಹಂಗೆ ನೋಡು. ತಮ್ಮ ಜಾತಿ ಕಂಡ್ರೆ ಅವಕ್ಕೆ ಬಹಳ ಪ್ರೀತಿ. ಮನುಷ್ಯರಂಗಲ್ಲ. ಏ ರಾಸ್ಕಲ್, ನಿನ್ ಜೇಬಲ್ ಒಬ್ಬ ಲುಚ್ಚ ಮಿನಿಸ್ಟ್ರಿ ಇದಾನೆ ಅಂತ ತುಂಬಾ ಹಾರಾಡ್ಬೇಡ. ನೀನ್ ಹೆಂಗ್ ಎತ್ಬೇಕು ಅಂತ ನನಗ್ ಗೊತ್ತು. ಎತ್ಕಂತೀಯ? ಬಗಲ ಕೂಸಿ ಎತ್ಕೊಂಡಂಗೆ ನೆನೆಸ್ಕೊಂಡ್ರೆ ಬಹಳ ಖುಷಿ ಆತದಲ್ಲೇ. ಹೌದು, ನಿಜವಾಗ್ಲೂ ಎತ್ಕೊಂಬಕಾತದ? ಲೇ ತಮ್ಮ, ಬರೀ ಮ್ಯಾಲ್ ನೋಡಿದ್ರೆ ಗೊತ್ತಾಗದಿಲ್ಲಲೇ. ಸ್ವಲ್ಪ ತೂಕ ಜಾಸ್ತಿ. ಹಿಂಗ ಮಾಡಮ್ಮ ವಿಜಯ. ಮೊದಲು ನಮ್ ವಿಜಯನ ಎತ್ಕೊಂಡು ನೋಡಲಿ. ಸುಮ್ನೆ ಒಂದ್ ಟೇಸ್ಟು. ವಿಜಯ್, ನಮ್ಮ ಸಾಹೇಬ್ರನ್ನ ಎತ್ಕೋತಾರಂತೆ. ಸ್ವಲ್ಪ ಸಾಕಾರ ಕೊಡ್ಲಿ. ಬೇಡವಾ? ಕೊಡು, ಕೊಡ್ಲಿ. ಕೊಡಲಿ. ಆವತ್ತು ಟೇಷನಲ್ಲಿ ಕೊಟ್ರಲ್ಲ, ಒಳ್ಳು ಕೊಡಲಿ. ಓಹೋ, ವಸೂಲಿ ಆತು.
ಬಡ್ಡಿ. ದ ಗ್ರೇಟ್ ಬಳ್ಳಾರಿ ನಾಗ. ಭಾರಿ ಆರಾಮ್ ಬದುಕು ನಿಂದು ರೆಡಿಯನ. ಮೈಗೆ ಎಣ್ಣೆ ತಿಕ್ಕಿ ನೀವಕ್ಕೆ ಬೇಸ್ ಹುಡ್ಗಿಯಾರು, ಕಾವಲ್ ಕಾಲಕ್ಕೆ ಉಸ್ತಾದ್ಗಳು. ಬಲೆ ಕೊಡಿ, ನಿಜವಾಗ್ಲೂ ನೀನು ಭಾರಿ ಹುಲಿನೇಲಿ. ವಿಷ ಸರ್ಪಗಳೇ ತುಂಬಿಕೊಂಡಿರೋ ಕಾಡ್ನಲ್ಲಿ ಜೀವಂತವಾಗಿರ್ಬೇಕು ಅಂದ್ರೆ ಕಡೆ ಪಕ್ಷ ಹುಲಿನಾದ್ರೂ ಆಗಿರ್ಬೇಕಲ್ವಾ ನಾಗಣ್ಣ? ಹೌದು ರೆಡಿಯನಾ. ರೆಡಿಯನಾ ಯಾರನ್ನ ಇವ್ರು? ಕಟ್ಕೊಂಡಾರ ಇಲ್ಲ? ನನಗ್ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ಮೊದಲೇ ಬರಮ ಅಂತಿದ್ದೆ. ನಮ್ಮಿಬ್ಬರು ನಡು ಬರಕ ಒಂದು ಲೆಕ್ಕ ಬಾಕಿ ಐತೆ. ಬಹಳ ವರ್ಷದ ಮೇಲೆ ಸೇರ್ತಿರೋದ್ರಿಂದ ಬರಿಕಲ್ಲಿ ಹೆಂಗ್ ಬರೋದು? ಅದಕ್ಕ ನಿನ್ಗೊಂದು ಬೇರೆ ಬಹುಮಾನ ಹುಡುಕ್ತಾ ಇದ್ದೆ ರೆಡ್ಡಿಯನ್ನ. ಅಕಸ್ಮಾತ್ ಆ ಸಮಾಧಿ ಇವತ್ತು ನನ್ನ ಕಣ್ಣಿಗೆ ಬಿತ್ತು, ನೋಡಲಿ ತಗೊಂಬಂದೆ. ರೆಡ್ಡಿಯನ್ನ ಅದನ್ನ ನೀನೇನಾದ್ರೂ ನೋಡ್ದೆ ಅಂದ್ರೆ ಬೇಸಂತಿಲಿ ಏ ತಿಮ್ಮ ತಗೊಂಬರಲೇ ಅದನ್ನ. ರೆಡ್ಡಿಯನ್ನ ನೋಡಿಲೆ, ಅಲ್ಲಿ ನೋಡಿಲೆ. ಹೆಂಗೈತಪ್ಪ ರೆಡಿಯನ್ನ, ಹಿಡಿಸ್ತ್ಯಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆದ್ರೆ ಇದರಿಂದ ನಾನು ಹೆದರ್ಕೊಳ್ತೀನಿ ಅಂತ ನೀನ್ ತಿಳ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ಈ ರೆಡ್ಡಿ ಹೆದರ್ಕೋಬೇಕು ಅಂದ್ರೆ ಇನ್ನು ನೀನ್ ದೊಡ್ಡದಾಗಿ ಯೋಚನೆ ಮಾಡ್ಬೇಕು. ದೊಡ್ಡದ? ಹೌದಾ? ಏನದು? ಓಹೋ, 6 ಗಜ ಬೆಳೆ ಬಟ್ಟೆನಾ? ಯಾಕಲೇ ತಿಳಿಲಿಲ್ವಾ? ಅದೇ ಎಣದ ಮೇಲೆ ಸ್ಟೇಲ್ ಆಗಿ ಒದಿಸ್ತಾರಲ್ಲ ಅದು. ನಿನಗೊಂದು ಎಚ್ಚರಿಕೆ ಕೊಡಬೇಕು. ಸಣ್ಣ ವಯಸ್ಸಿಂದ ನೋಡ್ಕೊಂತ ಬಂದೀನಿ. ಎಲ್ಲ ಕೆಟ್ಟ ಕೆಲಸಕ್ಕೂ ರಾಜನ್ನ ಉರಿ ತುಂಬಿಸ್ತಾ ಇರೋ ನೀನೇಲೇ. ಅದು ನಿನ್ನ ಆಯಸ್ಗೆ ಒಳ್ಳೇದಲ್ಲೇ ಯಪ್ಪ. ಇದು ನೀನ್ ಹಿಂಗೆ ಮುಂದುವರಿಸ್ಕೊಂಡು ಹೋದ್ರೆ ನಾನು ಹಿಂಗೆ ಹೇಳದ್ನಲ್ಲ ಬಿಳೆ ಬಟ್ಟೆ, ಅದನ್ನ ನಾನು ಹಿಂಗೆ ಜುಲ್ಮಿಲೆ ದಾನ ಕೊಡ್ಬೇಕಾಯ್ತೈತೆ. ಶಬಾಷ್. ನನ್ನ ಮನೆಗೆ ಬಂದು ನನ್ನ ಎದುರಿಸೋಗಿ ನಿನ್ ಧೈರ್ಯನ ಮೆಚ್ಕೊಳ್ಳೇಬೇಕು. ಸಕ್ಕ ದಿಲ್ ನಿನಗೆ. ನನಗೆ ಈ ತರ ಮೀಟಿರೋ ದುಶ್ಮನ್ಗಳಂದ್ರೆ ಇಷ್ಟ. ಅವ್ರನ್ನ ಎದುರಿಸೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸಾಯಿಸೋದ್ರಲ್ಲೂ ಅಷ್ಟೇ ಮಜಾ ಸಿಗುತ್ತೆ. ಗೊತ್ತು ಕಣಲಿ, ನೀ ಜಾತಿ ಹುಲಿ ಇದಿಲೆ. ಬರ್ಲ್ಯಾ? ರೆಡಿಯನ್ನ ಬಿಳೆ ಬಟ್ಟೆ ಮೈಮೇ ನಿಂಗಿನ್ನೂ ಗೊತ್ತಿಲ್ಲ. ಬಿಳೆ ಬಟ್ಟೆ ಒಂದೇ ಅಲ್ಲ, ಹೊಸ ಬಟ್ಟೆ ಯಾವುದೇ ತಗ ಗಮ್ಮಂತವ. ಆದ್ರೆ ನಾನ್ ಕೊಡೋ ಬಿಳೆ ಬಟ್ಟೆ ವಾಸನೆ ತಗೊಂಬಾಕೆ ನೀನ್ ಕೈಲಿ ಆಗೋದಿಲ್ಲ. ಸತ್ತವನ್ ಕೈಲಿ ವಾಸನೆ ತಗೊಂಬ ಕಾಯ್ತದೇನಲೇ. ಬಾರನೇ ತಿಮ್ಮ.
ಏಯ್! ಗಂಟೆ ಹೊಡಿಯೋದೊಂದು ಅಟ್ ಖುಷಿ ಏನ್ ನಿನಗೆ? ನಿಂದ್ರಿಸು ಅಂತ ವೈಕೊಂತೀನಿ ಕೇಳವಲ್ದೇನ? ಅದು ಶಬ್ದ ತುಂಬಾ ಚೆನ್ನಾಗಿತ್ತಾ, ನೀವು ಕೂಗಿದ್ದು ನಂಗೆ ಕೇಳಿಸ್ಲೇ ಇಲ್ಲ. ಶಬ್ದ ತುಂಬಾ ಚೆನ್ನಾಗಿತ್ತು. ಬೇಸೈತೆ ನನಗೆ ಗೊತ್ತು, ಅದಕ್ಕೆ ಅದನ್ನ ಇಲ್ಲಿ ಕಟ್ಟಿನಿ. ಎದಕ್ ಬಂದಿ? ನಿಮ್ಮಮ್ಮ ಕಳ್ಸಿಲ್ಲನ? ಇಲ್ಲಪ್ಪ, ಅಮ್ಮ ಏನು ಕಳಿಸ್ಲಿಲ್ಲ, ನಾನೇ ಅವಳಿಗೋಸ್ಕರ ಬಂದೆ. ಪಾಪ ಅಮ್ಮ ನಿಮ್ಮನ್ನು ನೋಡೋಕ್ಕಾಗಲಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಒಂದೇ ಒಂದ್ಸಲ ದಯವಿಟ್ಟು ಬನ್ನಿ. ತನ್ನ ತಪ್ಪಿಗಮ್ಮ ಸಾಕಷ್ಟು ಪಶ್ಚಾತ್ತಾಪ ಪಟ್ಟಿದ್ದಾಳೆ. ಬಾಲಣ್ಣ ಇನ್ನೂ ಜಾಸ್ತಿ ನೊಂದ್ಕೊಂಡಿದ್ದಾರೆ. ಎಲ್ಲದಕ್ಕೂ ತಾವೇ ಕಾರಣ ಅಂತ. ಓ, ಅಂದ್ರೆ ಆಕೆ ಪರ ವಕಾಲತ್ ವಹಿಸ್ಕೊಂಡು ಬಂದಿ ಇನ್ನು? ಸತ್ಯವಾಗಿ ಹೇಳ್ಬೇಕಂದ್ರೆ ನನ್ಗೆ ಅಲ್ಲಿಗೆ ಬರಕ್ ಅಂಜಿಕೆ ಆಗುತ್ತೆ. ಬಹಳ ವರ್ಷದ ಹಿಂದೆ ನಡೆದ ಘಟನೆ ನನ್ನ ಮನಸ್ಸಿನಾಗ ಹಾಗೇ ಐತೆ. ಆಕೆ ಇಲ್ಲಿಗೆ ಯಾವಾಗ ಬೇಕಾದ್ರೂ ಬರ್ಲಿ ಹೋಗ್ಲಿ, ಇಲ್ಲಿ ಯಾರು ಆಕೆನ್ ಬೇಡ ಅಂಬೋರಿಲ್ಲ. ಹೇಳ್ತೀನಿ, ಅಮ್ಮಂಗೆ ತುಂಬಾ ಖುಷಿ ಆಗತ್ತೆ. ಹಾ, ನೀನ್ ಹೋಗು, ನನಗೆ ಬಹಳ ಕೆಲಸ ಐತಿ. ಒಂದ್ ಕೇಳ? ಕೇಳು. ಆದ್ರೆ ನನ್ನ ಪಿತ್ತ ನೆತ್ತಿಗೇರ್ತು ಅಂದ್ರೆ ನಿನ್ನ ಕತೆ ಮುಗ್ದಂಗ. ನೀನ್ ಯಾರನ್ನಾದ್ರೂ ಪ್ರೀತಿಸಿದ್ಯಾ? ಪ್ರೀತಿನ? ಹಾ, ದಿನ ಪ್ರೀತಿಸ್ತೀನಿ. ಈ ವಾತಾವರಣನ, ದನಕರುಗಳನ್ನ. ಅದೆಲ್ಲ ನಾನ್ ಕೇಳಿದ್ದು. ಯಾವ್ದಾದ್ರೂ ಹುಡುಗಿನ ಪ್ರೀತಿಸಿದ್ಯಾ ಅಂತ. ಹುಡುಗಿ ಜೊತೆ ಪ್ರೀತಿನ? ಎದಕ್ಕ? ಎದಕ್ಕಂದ್ರೆ ಮದ್ವೆ ಮಾಡ್ಕೊಳ್ಳೋದಕ್ಕೆ, ಸಂಸಾರ ಮಾಡೋದಕ್ಕೆ. ಅದಕ್ಕೆ ಯಾಕೆ ಹುಡುಗಿನ ಪ್ರೀತಿಸ್ಬೇಕು? ಯಾವ್ದಾದ್ರು ಹುಡುಗಿನ ನೋಡೋದು, ಕುತ್ತಿಗೆ ಕಣ್ಣಿ ಕಟ್ಬಿಡೋದು. ಆ ಅದ್ ಹೇಗಾಗತ್ತೆ? ನಾನು ಆಗ್ಲೇ ಹೇಳ್ದಲ್ಲ, ಹೋಗು, ನನಗೆ ಬೇರೆ ಕೆಲಸ ಐತೆ. ಆದ್ರೆ ಹೋಗೆ. ಇವಳು ಪ್ರಶ್ನೆ. ಅಯ್ಯೋ, ಏನಪ್ಪ, ಏನ್ ಬೇಕು? ಯಾರು ಕಳ್ಸಿದ್ರಲೇ ನಿನ್ನ? ನಿನ್ನ ಕುತ್ತಿಗೆ ಕೂಯಿಗಿಂತ ಮುಂಚೆ ಯಾರು ಅಂತ ರಾಜೇಂದ್ರ ಗೌಡ. ಇನ್ನೊಂದ್ಸಲ ನಿನ್ ಎಲ್ಲಾರ ಕಂಡೆ ಅಂದ್ರೆ ಕಡ್ದಾಕ್ಬಿಡ್ತೀನಿ. ಅಯ್ಯಪ್ಪ, ಆಗಿರೋ ಸಣ್ಣ ಗಾಯ, ದಬ್ಬಡದಂತ ಸೂಜಿ ಚುಚ್ಚಿ ಚುಚ್ಚಿ ಜಾಸ್ತಿ ಬ್ಯಾನೆ ಮಾಡ್ತೀರಿ. ಟೆಟಾನಿಸ್ ಇಂಜೆಕ್ಷನ್ ಸೆಪ್ಟಿಕ್ ಆಗ್ಬಾರ್ದು ಅಂತ. ಎಲ್ಲ ಆಗಿದ್ದು ನಿನ್ನಿಂದಾನೆ ಕೆಂಪು ಸುಂದ್ರಿ. ಅಣ್ಣ ಅಣ್ಣ ಏನಾಯ್ತು? ಗಾಬರಿ ಆಗುವಂಥದ್ದು ಏನಿಲ್ಲಲೇ. ಯಾವನೋ ಬದ್ಮಾಶ್ ಚಾಕುಂದ ತಿವಿದ್ಬಿಟ್ಟ. ನೀನ್ ಅವನ್ನ ಹಾಗೆ ಹೋಗಕ್ ಬಿಟ್ಬಿಟ್ಯಾ? ನೋಡ್ಲಿಲ್ಲಲೇ, ಇದ್ದಕ್ಕಿದ್ದಾಗ ಬಲಗಡೆಯಿಂದ ಮೈಮಾಗ್ ಬಂದ್ಬಿಟ್ಟ. ನೀನ್ ಹೇಳು ರೋಜಾ, ಏನಾಯ್ತು ಅಂತ. ನೀನ್ ಅವ್ನು ನೋಡಿದ್ಯಾ? ಅದು ಹೋಗ್ಲಿ ಬಿಡಲೇ ವಿಜಿ, ಆಕೆನೇನ್ ಕೇಳ್ತಿದ್ದಿ? ನಾನು ಹೇಳಿದ್ಮೇಲೆ ಮುಗೀತು. ನನ್ ಮೇಲೆ ವಿಶ್ವಾಸ ಇಲ್ಲನಲ್ಲಿ? ಅಣ್ಣ, ನಾನು 10 ವರ್ಷದವನಿದ್ದಾಗಿನಿಂದ ನಿನ್ನ ನೋಡ್ತಾ ಇದ್ದೀನಿ. ನೀನ್ ಸುಳ್ಳು ಹೇಳಿದ್ರೆ ಗೊತ್ತಾಗುತ್ತೆ. ಇವಾಗ ಅದೆಲ್ಲ ಬೇಡ, ಮರ್ತು ಬಿಡ್ರಿ. ನಾನು ಆರಾಮಿದ್ದೀನಲ್ಲ, ಮತ್ತೇನ್ ಬೇಕು ನಿಮ್ಗೆ? ಹೋಗಿ ಆಕೆನ್ ಮನೆ ತಂಗ್ ಬಿಟ್ಟು ಹೋಗಿ. ನೀನ್ ಹೋಗು. ಆ ನನ್ ಮಗನ ನಾನ್ ಹುಡುಕ್ತೀನಿ. ಇದ್ರ ಹಿಂದೆ ಯಾರಿದಾರಂತ ತಿಳ್ಕೋಬೇಕು. ಹೇಳದ್ನಲ್ಲ, ಮರ್ತು ಬಿಡ್ರಿ. ನೀನ್ ಹೇಳ್ದೆ ಸರಿ, ಆದ್ರೆ ನಾವು ಅವನನ್ನ ಹುಡುಕ್ತಿವಿ. ಎಷ್ಟು ವರ್ಷದಿಂದ ನಿನ್ ಜೊತೆ ಇದ್ದೀನಿ, ಇದುವರೆಗೂ ನಿನ್ ಮೈ ಮೇಲೆ ಒಂದೇ ಒಂದ್ ಗೀರ್ ಬಿದ್ದಿರ್ಲಿಲ್ಲ. ಈಗ ಬಿದ್ದಿದೆ ಅಂದ್ರೆ ಅದು ನನ್ ಸೋಲು. ಹಿಡಿತೀನಿ ನನ್ ಮಗನ್ನ. ಏ ತಿಮ್ಮ, ಸುಮ್ಕಿರಪ್ಪ. ಅವನ ಕೆಲ್ಸಕ್ ಬಾರ್ದು. ಅವನ ಬಗ್ಗೆ ನಾವಾಗ ಟೈಮ್ ವೇಸ್ಟ್ ಮಾಡ್ಕೋಬೇಕು. ಏನಂತಿಲೇ ಕರಿಯ? ಅಣ್ಣ, ನೀನ್ ನಮಗ್ ದೇವ್ರಿದ್ದಂಗೆ. ಅವ್ನು ಯಾವನೋ ಈ ತರ ಮಾಡ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡಿದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಏಯ್ ಮನ್ರ, ಏಯ್ ಏಯ್ ಲೇ! ಅಯ್ಯೋ ಭಗವಂತ, ಇವಾಗ ಇವ್ರು ಹೋಗದ್ ಏನ್ ಗದ್ದಲ ಮಾಡ್ತಾರೋ. ಏಯ್ ಕೆಂಪು ಸುಂದ್ರಿ, ನೀನೇ ನಂಗೆ ದಿಟ್ಟಿಸ್ ನೋಡ್ತೀಯ? ಅವನನ್ನ ನೋಡ್ಲಿಲ್ಲ ಅಂತ ಯಾಕೆ ಸುಳ್ಳು ಹೇಳ್ದೆ? ಹಾ,
ಅದಾ ಅದು ನಮ್ಮ ಹುಡುಗರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಸಣ್ಣ ವಿಷನ ದೊಡ್ಡದು ಮಾಡ್ತಾರ, ಕಡ್ಡಿನ ಗುಡ್ಡ ಮಾಡ್ದಂಗ. ಅವ್ನ್ ನಿನ್ ಕೊಲ್ಲಕ್ ಬಂದಿದ್ದು ಸಣ್ಣ ವಿಷಯನಾ? ಈಗ ನೀನ್ ನನ್ನ ಹತ್ರನೂ ಸುಳ್ಳು ಹೇಳ್ತಿದ್ಯಾ? ಅಯ್ಯೋ ಭಗವಂತ, ಏನ್ ಕರ್ಮಾಪ ಇದು! ಎಲ್ರೂ ನಂದೇ ತಪ್ಪು ಅಂತ ಹೇಳೋರೆ. ಗಲಾಟೆ ಆತದೆ ಅಂತ ಹೇಳಲಿಲ್ಲ ಅಷ್ಟೇ. ನಿಜ ಹೇಳಿದ್ರೆ ನಿನ್ ಹುಡುಗರು ರಾಜನ್ಗೆ ಏನಾದ್ರೂ ಮಾಡ್ತಾರೆ ಅಂತ ಆತಂಕನಾ? ನಿನ್ ತಮ್ಮ ರಾಜನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗತ್ತೆ ಅಂತ ಭಯನಾ? ಆತಲ್ಲ ಹೋಗಮ್ಮ. ಅಮ್ಮ ಅಮ್ಮ, ಯಾಕಮ್ಮ ಹಾಕಿರ್ಸ್ತಾ ಇದ್ಯಾ? ಗೊತ್ತಾಗ್ಲಿಲ್ವಾ ವಿಷಯ? ರಾಜ ಕಿಡ್ನಾಪ್ ಆಗಿದ್ದಾನೆ. ಕಿಡ್ನಾಪ್? ಯಾರು ಮಾಡಿರೋದು? ಇನ್ಯಾರು? ಇದಾನಲ್ಲ ನಿನ್ ಸುಪುತ್ರ. ರಾಣಿ, ಹಾಗೆಲ್ಲ ಮಾತಾಡ್ಬೇಡಮ್ಮ. ನಾಗ ಅಂತ ಕೆಲಸ ಮಾಡೋನು ಅಂತ ನನ್ಗನ್ನಿಸ್ತಾ ಇಲ್ಲ. ನೀನು ಪ್ರೀತಿ ಅಣ್ಣನಿಗೆ ಶತ್ರುಗಳು ಕಮ್ಮಿ ಇಲ್ವಲ್ಲ? ಅವರೇ ಯಾಕೆ ಮಾಡಿರ್ಬಾರ್ದು ಈ ಕೆಲ್ಸನ? ನನ್ಗ್ಯಾಕೋ ತುಂಬಾ ಗಾಬರಿ ಆಗ್ತಾ ಇದೆ. ಈಗೇನ್ ಮಾಡೋದು? ಹೋಗು ನಿನ್ ಮಗನ್ ಹತ್ರ, ರಾಜನ ವಾಪಸ್ ಕರ್ಕೊಂಡ್ ಅಂತ ಕೇಳ್ಕೊ. ಆ ಕೆಲಸ ನೀನೇ ಮಾಡ್ಬೋದಲ್ಲ. ಒಂದ್ ಹೇಳ್ತೀನಿ ತಿಳ್ಕೊ, ನೀನ್ ಅಣ್ಣನ್ ಉಳಿಸ್ಕೊಂಡ್ ಬರೋ ಧೈರ್ಯ ಸಾಮರ್ಥ್ಯ ಇರೋ ಒಬ್ನೇ ಒಬ್ಬ ವ್ಯಕ್ತಿ ಅಂತಂದ್ರೆ ಈಗ ನೀನ್ ಕೇವಲವಾಗಿ ಹೇಳ್ದಿಯಲ್ಲ ಸುಪುತ್ರ ಅಂತ, ಅವನೇ ನಾಗ. ಅಣ್ಣ ಒಳಗಡೆ ಬರಕ್ ಕೇಳು. ಕುರ್ಚಿ ಹಾಕ್ಲಿ. ಅಮ್ಮ ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮಾ. ನಾನ್ ಮಾಡಿದ ತಪ್ಪನ್ನ ಯಾವ ಮಗನೂ ಕ್ಷಮಿಸೋದಿಲ್ಲ ಅಂತ ನನಗ್ ಗೊತ್ತು. ಆ ದೇವ್ರು ನನ್ನನ್ನು ಕ್ಷಮಿಸ್ಲಿಲ್ಲ, ಸರಿಯಾದ ಶಿಕ್ಷೆನೆ ಕೊಟ್ಟ. ನನ್ನ ಅಮ್ಮ ಅಂತ ಕರೆಯಕ್ ಇಷ್ಟ ಪಡದೇ ಇರೋ ಒಬ್ಬ ಮಗನ್ಗೆ ನನ್ನನ್ ತಾಯಿ ಮಾಡ್ದ. ನನ್ನೇ ಅಮ್ಮ ಅಂತ ಕರೆಯೋ ಮಗನ್ನ ನನ್ನಿಂದ ದೂರ ಮಾಡ್ದ. ಆದ್ರೂ ರಾಜನ್ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿಯಾಗಿತ್ತು. ನಾನು ಅದನ್ನೇ ಮಾಡಿದೆ. ಈಗ ಅವನ್ ತೊಂದರೆಲಿದ್ದಾನೆ. ಅವನನ್ನು ಕಾಪಾಡು ಅಂತ ನಿನ್ನನ್ನು ಬೇಡ್ಕೊಳಕ್ ಬಂದಿದ್ದೀನಿ. ಅದು ನಿನ್ನಿಂದ ಮಾತ್ರ ಸಾಧ್ಯ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅವನನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ನಿನ್ನ ತಂಗಿ ಹೇಳ್ತಾಳೆ ಅದನ್ನ ನೀನೇ ಮಾಡಿಸಿದ್ಯಾ ಅಂತ. ಆದ್ರೆ ನನಗೆ ಹಾಗನ್ಸೋದಿಲ್ಲ. ದಯವಿಟ್ಟು ಅವನನ್ನು ಕಾಪಾಡು. ಕರಿಯ ಅವ್ರ ಜೊತೆ ಹೋಗಲೆ. ಅಮ್ಮ ಬನ್ನಿಮ್ಮ. ತಿಮ್ಮ, ನೀನ್ ಕೂಗೋ ದಾಟಿ ಕೇಳಿದ್ರೆ ಗೊತ್ತಾಗತ್ತೆ ಇದನ್ನ ನಾವು ಮಾಡಿದೀವಿ ಅಂತ ನೀನ್ ತಿಳ್ಕೊಂಡಿದೀಯ. ಹೌದು, ನಿನ್ನನ್ ಕೊಲ್ಲಕ್ ಬಂದವನ್ನ ಹಿಡಿದು ಅವನಿಗೊಂದ್ ಗತಿ ಕಾಣಿಸಿದ್ವಿ. ಆದ್ರೆ ನಮ್ ತಾಯಣೆ ಆ ರಾಜ ಕಾಣ್ದೇ ಇರೋದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ. ಹಂಗಂದ್ರೆ ಯಾರು ಮಾಡ್ಯಾರಂತ ಪತ್ತೆ ಹಚ್ಚಲೇ. ನಾನ್ ನಾಯ್ಡು. ರಾಜ ನನ್ನ ಹತ್ರನೇ ಇದ್ದಾನೆ. ನೀನೇ ಹೆಚ್ಚಿಗೆ ಹಣ ತಗೊಂಡಿದ್ಯಾ ಅಂತ ಹೇಳ್ತಿದ್ದಾನೆ. ಈಗ ಅವನು ಹಾಗೆ ಹೇಳ್ತಾನೆ ನಾಯ್ಡು. ಹೇಳ್ದೆ ಇನ್ನೇನ್ ಮಾಡ್ತಾನೆ? ಅಲ್ಲ, ನೀ ದುಡ್ಡು ಕೊಟ್ಟಿರೋದು ಅವನಿಗೆ ತಾನೆ, ಮತ್ತೆ ನನ್ನ ಹತ್ರ ಯಾಕೆ ಬರುತ್ತೆ? ನೋಡ್ ನಾಯ್ಡು, ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ. ಬಿಡಬೇಡ ಅವನ್ನ. ನಿನ್ನ ಹಣ ವಾಪಸ್ ಬರಕ್ಕೆ ಒಂದಲ್ಲ ಒಂದ್ ದಾರಿ ಕಂಡು ಹಿಡಿದೇ ಹಿಡಿತಾನೆ. ಹಿಡಿಲೇಬೇಕು. ಏನಂತೀಯ? ಕೇಳಿಸ್ಕೊಂಡ್ಯಾ ನಿನ್ ಫ್ರೆಂಡ್ ಹೇಳಿದ್ದನ್ನ? ಅವನು ಸುಳ್ಳು ಹೇಳ್ತಾ ಇದ್ದ ನಾಡು. ದುಡ್ಡೆಲ್ಲ ಅವನೇ ತಿಂದಾಕಿದ್ದು. ಈಗ ನನ್ನ ಮೇಲೆ ಹೇಳ್ತಾ ಇದ್ದ. ರಾಜ, ನಾನು ವ್ಯವಹಾರಸ್ಥ.
ನನ್ನ ಸೆಂಟಿಮೆಂಟ್ಸ್ ಏನಾದ್ರೂ ಇದ್ರೆ ಅದು ನನ್ನ ಹಣದ ಬಗ್ಗೆ ಮಾತ್ರ. ನೀನು ನನ್ನ ಹತ್ರ ಹಣ ತಗೊಂಡಿದೀಯ, ಅದನ್ನ ವಾಪಸ್ ಕೊಡ್ಲೇಬೇಕು ಅಷ್ಟೇ. ಅದೇನ್ ಮಾಡ್ತೀಯೋ ನನ್ಗೆ ಗೊತ್ತಿಲ್ಲ. ನೀನು ಒಂದು ವೇಳೆ ಕೊಡದೇ ಇದ್ರೆ ನಾನ್ ತುಂಬಾ ಕೆಟ್ಟದಾಗ ನಡ್ಕೋಬೇಕಾಗುತ್ತೆ. ಅದು ಯಾರಾದ್ರೂ ಸಹಾಯ ಮಾಡೋರಿದ್ರೆ ಹುಡುಕೋ, ಅದು ಆ ದೇವ್ರೇ ಆದ್ರೂ ಸರಿ. ಅಲ್ಲಿವರೆಗೂ ನಾನ್ ನಿನ್ನನ್ನು ಬಿಡೋದಿಲ್ಲ. ಯಾರು ನೀವು? ಏನ್ ಬೇಕಾಗಿತ್ತು? ರಾಜನ ಅಣ್ಣ ನಾನು. ಅವನ್ನ ಕರ್ಕೊಂಡು ಹೋಗೋಮ್ಮ ಅಂತ ಬಂದೀನಿ. ಕರ್ಕೊಂಡು ಹೋಗ್ಬೋದು, ನನ್ನ ಹಣ ಕೊಟ್ಟ ಮೇಲೆ. ಏಟ್ ಕೊಡ್ಬೇಕು? 3,25,00,000 ಕೊಡ್ಬೇಕು, ಬಡ್ಡಿ ಸೇರಿಸಿ. ಇದೆಯಾ ನಿನ್ನ ಹತ್ರ? ಈಗ ಒಂದು 50 ಲಕ್ಷ ಕೊಡ್ತೀನಿ, ಉಳಿದಿದ್ದಕ್ಕೆ ಬರ್ಕೊಡ್ತೀನಿ. ಬರ್ಕೊಡ್ತೀನಿ ಅಂದ್ರೆ? ಅವ್ರು ಹೇಳಿದ್ದು ಪ್ರಾಮಿಸರಿ ನೋಟ್ ಅಂತ. ಪ್ರಾಮಿಸರಿ ನೋಟ್ ಆದ್ರೆ ನನಗೆ ಓಕೆ. ಅಯ್ಯೋ ದೇವ್ರೆ, ಇಷ್ಟು ಬೇಗನೆ ಸೆಟ್ಲ್ಮೆಂಟ್ ಆಗುತ್ತೆ ಅಂತ ಕನಸು ಮನಸ್ಸಲ್ಲೂ ನೆನ್ಸಿರ್ಲಿಲ್ಲ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಸೈನ್ ಮಾಡಿ. ನನ್ನ ತಮ್ಮ ಎಲ್ಲಲೇ? ಏ, ರಾಜ ಅವ್ರನ್ನ ಕರ್ಕೊಂಬನ್ರು. ಇವೆಲ್ಲ ಏನು ಗಾಯಗಳು ನಾಯ್ಡು ಸಾರು? ಏನಿಲ್ಲ, ನಮ್ ಹುಡುಗರು ನಿಮ್ ಹುಡುಗನ ಜೊತೆ ಸ್ವಲ್ಪ ಆಟ ಆಡ್ಕೊಂಡಿದ್ದಾರೆ ಅಷ್ಟೇ. ಆಟ ಆಡಿರೋರು ಇವ್ರೇ ಅನ್ಕತೀನಿ. ಹೌದು. ಇವ್ರಗಳ ಜೊತೆ ನಾನೊಂದು ಸಣ್ಣ ಆಟ ಆಡಿದ್ರೆ ನಿಂದೇನು ಅಡ್ಡಿ ಇಲ್ಲಲೇ. ಆಟ ವ್ಯವಹಾರ ಎರಡು ಒಂದು ಮಾಡಬೇಡಲೇ. ಎಲ್ರಾಗೂ ಸೋಲ್ಬಹುದು, ಅದ್ರಾಗೂ ಈ ಬಳ್ಳಾರಿ ನಾಗ ಎದುರಾಳಿ ಆಗಿದ್ನಂದ್ರೆ ಎತ್ತಿ ಬಡಿತಾನ, ದನಕ್ ಬಡ್ದಂಗ ಅಗಸಿ ಬಾಗಲಾದಿತ್ತು. ನಾಗ, ಬಳ್ಳಾರಿ ನಾಗ. ಬರ್ಲ್ಯಾ? ನಿಮ್ ಮಗ ಅದ್ಭುತವಾಗಿದೆ. ಮೊದಲು ನನ್ನ ಅಣ್ಣನ ಕಿಡ್ನಾಪ್ ಮಾಡಿಸಿ ಈಗ ಬಿಡಿಸ್ಕೊಂಡ್ ಬಂದಿರೋದು. ನಾಟಕ ತುಂಬಾ ಚೆನ್ನಾಗಿದೆ. ಹೌದು, ಇದು ನಾಟಕನೇ. ಕಷ್ಟಪಟ್ಟು ದುಡ್ದಿರೋ ಕೋಟಿಗಟ್ಲೆ ಹಣನ ನಿಮ್ಮ ಅಣ್ಣನ ಜೀವಕ್ಕೆ ಬೆಲೆ ಕೊಟ್ಟು ಕರ್ಕೊಂಡು ಬಂದ್ರೆ ಅದ್ ನಿನಗೆ ನಾಟಕ ತರನೇ ಕಾಣಿಸುತ್ತೆ. ನಮ್ಮಣ್ಣ ಅಲ್ಲಿಗೆ ಹೋಗ್ದಿದ್ರೆ ನಿಮ್ಮಣ್ಣ ಹೆಣವಾಗಿ ನಿನ್ನ ಮನೆ ಬಾಗ್ಲಿಗೆ ಬಂದಿರ್ತಿದ್ದ. ನಿಮ್ಮಣ್ಣ ನನ್ನ ಮ್ಯಾಗೆ ಎದಕ್ಕೆ ದ್ವೇಷ ಮಾಡ್ತಿದ್ದಾನೆ ಅಂತ ನನಗೆ ಗೊತ್ತಾಗೈತೆ. ಆದ್ರೆ ನೀನೇ ನನ್ನ ಮೇಲೆ ದ್ವೇಷ ಮಾಡ್ತಿದ್ದೆ ಅಂತ ನನಗೆ ಗೊತ್ತಾಗವಲ್ದು. ನೀನು ಹುಟ್ಟಿದ ತಾಯಿ ಹೊಟ್ಟೆಯಾಗಾನ, ನಾನು 9 ತಿಂಗಳು ಇದ್ದು ಹುಟ್ಟಿ ಬಂದವನು. ನಿನ್ನ ಆಸ್ತಿನಾಗ ಪಾಲ್ ಕೇಳ್ತೀನಿ ಅಂತ ಅಂಜಿಕೆನಾ? ಈ ಮನೆಯಿಂದ ನನಗೆ ಒಂದು ಬಿಡಿಕಾಸು ಬೇಡ. ನನಗೆ ಬೇಕು ಅಂಬೋದ್ನಲ್ಲ ನಿಮ್ಮಪ್ಪ ಕೊಟ್ಟಾನ. ಆಸ್ತಿ ಪಾಸ್ತಿ ಅಲ್ಲ, ಪ್ರೀತಿಯ ಸಂಪತ್ತು. ನನ್ನ ಎತ್ತವನು ಕುಡ್ದಿರೋ ಅಷ್ಟು.
ಈ ಆಸ್ತಿ ಪಾಸ್ತಿ, ಈ ಎಸ್ಟೇಟು, ಫ್ಯಾಕ್ಟ್ರಿ, ಆ ಸಂಪತ್ತಿನ ಮುಂದೆ ಇದೆಲ್ಲ ಏನೂ ಅಲ್ಲ. ಬಹಳ ದೊಡ್ಡದು. ನಾನು ಆರಾಮಿದ್ದೇನೆ, ಬೇಸಾರಾಮಿದ್ದೇನೆ. ಅಣ್ಣ ಬಾಣ, ಮನುಷ್ಯರ ಭಾವನೆಗಳನ್ನೇ ಅರ್ಥ ಮಾಡ್ಕೊಳ್ದೇ ಇವ್ರ ಹತ್ರ ಮಾತಾಡೋದು ವೇಸ್ಟ್. ನೀನ್ ಹೇಳೋದು ಸತ್ಯ ಅಲ್ಲೇ ವಿಜಿ. ನಮ್ಮ ಭಾಷೆ ಅವ್ರಿಗೆ ಗೊತ್ತಾಗೋಲ್ದು. ಗೊತ್ತಾಗ್ಬೇಕಾದ್ರೆ ನಮ್ಮ ಮಟ್ಟಕ್ಕೆ ಅವ್ರು ಬರಬೇಕು, ಇಲ್ಲ ಅವ್ರ ಮಟ್ಟಕ್ಕೆ ನಾವು ಹೋಗ್ಬೇಕು. ಅವೆರಡು ಆಗದೆ ಇರೋದ್ರಿಂದ ನಾವು ದನಗಳ ಹತ್ರ ಹೋಗೋದೇ ಬಾರಿ ಬೇಸ್. ನಿನ್ನ ಜಾಗ ತುಂಬೋಕೆ ಸಂಧ್ಯೆ ಆಗ್ಲಿಂದ ಕರ್ಕೊಂಬಂದ ತಮ್ಮ ಇವನು ನನಗೋಸ್ಕರ ಪ್ರಾಣ ಕೊಡ್ತಾನೆ. ನೀನು ನನ್ನ ಪ್ರಾಣ ತೆಗೆಯೋದಕ್ಕೂ ಹಿಂಜರಿಯೋದಿಲ್ಲ ಅಟ್ಟೆ. ಬಂದ್ರಿ ಹೋಗಮ್ಮ. ನೀನ್ ಕಳಿಸಿದ ಕೊಲೆ ಗಡ್ಕನ್ಗೆ ಬಲಗಡೆಯಿಂದ ಮೈ ಮೇಲೆ ಬೀಳು ಅಂತ ಹೇಳಿ ಕಳಿಸಿದ್ದೆ. ಯಾಕೆಂದ್ರೆ ನನ್ನ ಬಲಗಣ್ಣು ಮಬ್ಬು ಅಂತ ನಿನಗೆ ಗೊತ್ತಿತ್ತು. ಅದಕ್ಕೆ ಕಾರಣನೂ ನೀನೇ ಎಂಬುದನ್ನು ಮರೆತು ಬಿಟ್ಟೆ. ನಾನು ಮನಸ್ಸು ಮಾಡಿದ್ದೀನಿ, ಯಾವತ್ತೂ ಆ ಮಬ್ಬನ್ನ ಬೆಳಕು ಮಾಡ್ಕೋಬೋದಿತ್ತು. ಆದ್ರೆ ನಿನ್ನ ನೆನಪಿಗೆ ಅಂತಾನೆ ನಾನು ಅದನ್ನ ಹಂಗೆ ಉಳಿಸ್ಕೊಂಡಿದ್ದೀನಿ. ಬರ್ಲ್ಯಾ? ಈ ರಾತ್ರಿಲಿ ಇಲ್ಲಿಗೆ ಬರೋದು ಬೇಡ ಅಂತ ನಾನು ಹೇಳ್ದೆ, ಆದ್ರೆ ಇವನದ್ದು ಒಂದೇ ಹಠ. ಅಣ್ಣ, ನಿಮಗೆ ಕ್ಷಮಿಸಣ್ಣ. ಜೀವನದಲ್ಲಿ ನಾನು ಬರೀ ತಪ್ಪುಗಳನ್ನೇ ಮಾಡ್ತಾ ಇದ್ದೆ. ನೀವು ನನ್ನ ಕಣ್ಣು ತೆರೆಸಿದ್ರಿ. ನಾನು ನಿಮ್ಮನ್ನ ದ್ವೇಷ ಮಾಡಿದ್ರು, ಸಾಯಿಸೋಣ ಅಂತ ನೋಡಿದ್ರು, ನಾನು ತೊಂದರೆ ಸಿಗಾಕೊಂಡಾಗ ದೇವ್ರ ತರ ಬಂದು ನನ್ನ ಕಾಪಾಡಿದ್ರಿ. ನನ್ನ ಕ್ಷಮಿಸಣ್ಣ. ಅಣ್ಣ, ಇನ್ಮೇಲೆ ನೀನ್ ಹೇಳ್ದಾಗೆ ಕೇಳ್ಕೊಂಡು ನಿನ್ ಜೊತೆಗೆ ಇರ್ತೀರಣ್ಣ. ಇವನ ಮನೆ ಕರ್ಕೊಂಡು ಹೋಗ್ರಿ, ಇವನಮ್ಮ ಚಿಂತೆ ಮಾಡ್ತಿರ್ತಾಳೆ. ಕ್ಷಮಿಸಣ್ಣ. ಲೇ ಬಿಜಿ ಅಣ್ಣ, ಅವನ ಏನಂತ ಕರೆದ ಕೇಳಿಸ್ಕಂಡ? ಅಣ್ಣ ಅಂತ ಬಾಯಿ ತುಂಬಾ ಕರೆದ. ನನ್ ಭಾರಿ ಖುಷಿ ಆಯ್ತಲ್ಲೇ. ಇದನ್ನೆಲ್ಲ ನೋಡೋಕೆ ನಮ್ ದಣಿ ಇಲ್ಲ ಅಂತ ದುಃಖ ಆಗ್ತೈತೆ. ಇದಕ್ ಮೊದಲನೇ ಹೋಗ್ಬಿಟ್ಟಿಯಲ್ಲ ದಣಿ. ಅವ್ರ ಹಾಗೆ ಹೋಗ್ಲಿಲ್ಲ, ಅವ್ರನ್ನ ಕಳಿಸ್ಬಿಟ್ರು. ಯಾರು ಕಳಿಸಿದ್ದು? ನಾನು ನೋಡಿದ್ದನ್ನೆಲ್ಲ ಪೊಲೀಸ್ನವ್ರಿಗೆ ಹೇಳ್ದೆ, ಯಾರೂ ಕಿವಿ ಕೊಡ್ಲಿಲ್ಲ.
ಆ ರಾಜಕಾರಣಿನ ಕೊಂದಿದ್ದು ನೀನೇ ಅಂಬೋದು ಗೊತ್ತೇಲಿ, ಆದ್ರೆ ಹಂಗ ಮಾಡೋದಕ್ಕೆ ಯಾರು ಹೇಳಿದ್ದು ಅನ್ನೋದು ಗೊತ್ತಾಗಬೇಕು. ಯಾರು ಅಂಬೋದು ಹೇಳಿಲ್ಲ, ದಿವಸ ಲಬೋ ಲಬೋ ಅಂತ ಒಯ್ಕೋಬೇಕು. ಹಂಗ ಮಾಡ್ತೀನಿ ಬಗಳೇ. ಬೇಡ ನನ್ಗೇನು ಮಾಡ್ಬಿಡಿ, ಎಲ್ಲ ಹೇಳ್ಬಿಡ್ತೀನಿ. ಹೀಗ್ ಮಾಡು ಅಂತ ಹೇಳಿದ್ದು ರೆಡ್ಡಿ, ಮತ್ತೆ ಒಂದೇ ಕಲಿಗೆ ಡಕ್ಕಿ ಹೊಡೆಯೋದು ಅಂತ ಏನೋ ಹೇಳ್ತಾ ಇದ್ದ. ಹೋಗಿ ಅಡ್ನಾಡಿಗೆ ಹೇಳು, ಸತ್ತಿದ್ ಒಂದೇ ಅಕ್ಕಿ ಅಂತ, ಇನ್ನೊಂದು ಅಕ್ಕಿ ಆರ್ಕೊಂಡು ನಂತಾವ್ ಬಂದಿದೆ ಅಂತ. ಈಗ ನಿನ್ನ ತಲೆ ತೆಗೆಯೋ ಮೊದಲು ಜಾಗ ಖಾಲಿ ಮಾಡ್ಲೆ. ಹೋಗ್ಲೆ ಹೋಗ್ಲೆ ಮಗನೇ. ಅಣ್ಣ, ಅವನು ಹೋಗಿ ರೆಡ್ಡಿಗೆ ಹುಷಾರಾಗಿರೋದಕ್ಕೆ ಹೇಳ್ತಾನೆ. ಹಂಗೆ ಹೇಳಿ ಅಂತಾನೆ ಕೈ ಬಿಟ್ಟಿದ್ದು. ಆಡ್ನಾಡಿ ನರ್ಮನಿಗೆ ಗೊತ್ತಾಗ್ಲಿ, ಅವನ್ ಬೆನ್ನತ್ತಿರೋದು ಕ್ಯಾರೆ ಅವಲ್ಲ, ನಾಗರಾವು ಅಂತ. ಹಾಗಾದ್ರೆ ಫ್ಯಾಮಿಲಿ ಎಲ್ಲ ಒಂದಾಗೋಗ್ಬಿಟ್ರು. ನಾನ್ ವಿಲನ್ ಆಗ್ಬಿಟ್ಟೆ. ಈಗ ಹೊಸ ಹೀರೋ ನಾಗರಹಾವು ನನ್ನನ್ನು ಹುಡ್ಕೊಂಡ್ ಬರ್ತಾನೆ. ಬರ್ಲಿ 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 ಬರ್ಲಿ. ಅವನಿಗಿಂತ ವಿಷ ಜಾಸ್ತಿ ನನ್ನ ಹತ್ರ ಇದೆ ಅಂತ ನಾನು ತೋರಿಸ್ತೀನಿ. ಅದಕ್ಕೂ ಮೊದಲು ಹೆಣಕ್ಕೆ ಅಲಂಕಾರ ಮಾಡೋ ಹೂವು ತನ್ನಿ. ರಾಜೇಂದ್ರ ಗೌಡ ಅವರಣ್ಣ ನನ್ನನ್ನು ಹುಡ್ಕೊಂಡ್ ಬರೋಷ್ಟರಲ್ಲಿ ಇವನ ಹೆಣನ ಅವನಿಗೆ ಉಡುಗೊರೆ ಹಾಕೊಡ್ತೀನಿ. ಅವನ ಏನ್ ನನ್ನನ್ನು ಹುಡ್ಕೊಂಡ್ ಬರ್ತಾನೆ. ಸ್ವಲ್ಪ ಜಾಸ್ತಿ ಹೂ ತಗೊಂಬನ್ನಿ. ನೀನೇ ಹೇಳಿದ್ಯಲ್ಲ ಹೊಸ ಅಣ್ಣ ಅಂತ. ಅವನ್ ಬರುವಾಗ ಒಂದ್ ಹೆಣ ಅಲ್ಲ, 2 ಹೆಣ ಸ್ವಾಗತ ಮಾಡಿ. ಒಂದು ನಂದು, ಇನ್ನೊಂದು ನಿಂದು. ನನ್ನೇನ್ ಅನ್ಕೊಂಡೆ ನೀನು? ಅಷ್ಟೊಂದು ಸುಲಭ ಮುಗಿಸ್ಬೋದು ಅಂತನಾ? ಇಷ್ಟು ವರ್ಷ ನಿನ್ನ ಒಳ್ಳೆ ಸ್ನೇಹಿತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಮಾತಾಡ್ದಿಯಲ್ಲ ಬಂಗಾರದಂತ ಮಾತುಗಳ ಫೈನಾನ್ಷಿಯಲ್ ಹತ್ರ, ಅವನು ಅದನ್ನ ನನಗೆ ಕೇಳಿಸ್ದ. ಆಗ ನಿನ್ನ ನಿಜವಾದ ಬಣ್ಣ ಬಯಲಾಯ್ತು. ಇದೆಲ್ಲ ಅವನೇ ಕೊಟ್ಟಿದ್ದು. ನಿಲ್ಸ. ನೀನು ನನ್ನ ಜಾಗದಲ್ಲಿದ್ದರೆ ನೀನು ಅದನ್ನೇ ಮಾಡ್ತಿದ್ದೆ. ಬಂದ್ಬಿಟ್ಟ ಇಲ್ಲಿ ಬುದ್ಧಿ ಹೇಳಕ್ಕೆ. ನಾನು ನಿಂತರಲ್ಲೇ, ನನ್ನ ಮೈಯಲ್ಲಿ ಹರಿತಾ ಇರೋದು ಒಳ್ಳೆ ಮನೆತನದ ಪರಿಶುದ್ಧವಾದ ರಕ್ತ, ಬಚ್ಚಲ್ ತೊಳೆಯೋ ರಕ್ತ ಅಲ್ಲ. ನಿಮ್ಮಮ್ಮ ಗರ್ಭಿಣಿಯಾಗಿದ್ದು ತಾಯಿ ಆಗ್ಬೇಕು ಅಂತಲ್ಲ, ಮಗುನ ಹೆತ್ತು ದುಡ್ಡು ಮಾಡ್ಬೇಕು ಅಂತ ನಿನ್ ಜನ್ಮ ಕೊಟ್ಟಿದ್ದಲ್ಲೇ. ಮುಗಿಸ್ರವನಲ್ಲ. ಒಬ್ಬನೇ ಬರೋ. ಒಬ್ಬ ಅಪ್ಪನ್ ಹುಟ್ಟಿದ್ರಪ್ಪ. ಬಿಡ್ರವನ್ನ.
ಸಾಕ್ ಮುಗಿಸ್ಬಿಡ್ರ ಅವನ್ನ. ಹೇಳದ್ನಲ್ಲ ಹೂವ ತಗೊಂಡ್ ಬನ್ನಿ ಅಂತ, ಈಗ ತಗೊಂಡ್ ಬನ್ನಿ ಇವನ್ ಹೆಣಕ್ಕೆ ಅಲಂಕಾರ ಮಾಡೋದಿಕ್ಕೆ. ನಾನು ಅವತ್ತೇ ಹೇಳಿದ್ನಲ್ಲಿ ರೆಡ್ಡಿ, ನಮ್ಮಿಬ್ಬರು ನಡಬರಕ ಹಳೆ ಲೆಕ್ಕ ಬಾಕಿ ತೀರ್ಸೋದೈತೆ ಅಂತ. ನಾನೇ ಬೇಕು ಅಂತ ತಡ್ಕೊಂಡಿದ್ದೆ. ಇದ್ದಕ್ಕಿದ್ದಾಗೆ ಗೊತ್ತಾಯ್ತು 2 ಲೆಕ್ಕ ಬಾಕಿ ಐತೆ ಅಂತ. ಬಿಟ್ಕಂತ ಕುಂತ್ರೆ ಬಡ್ಡಿ ಎರ್ಕಂತ ಹೋಗುತ್ತೆ. ಆಮೇಲೆ ನಿನಗೂ ತ್ರಾಸು, ನನಗೂ ತ್ರಾಸು. ಇವತ್ತೆಲ್ಲ ತೀರಿಸ್ತೀನಿಲೇ. ನೆನಪಾಯ್ತ್ಯಾ? ಸಣ್ಣವನಿದ್ದಾಗ ನೀನ್ ನನ್ ಕೊಟ್ಟ ಬಹುಮಾನ ಪಟ್ಟು ಆ ಬಾಕಿ. ಏ ರೆಡ್ಡಿ, ನಿಂದೊಂದು ಕಣ್ಣು ನನಗ್ ಬೇಕಲೇ, ನಿಂದೊಂದು ಕಣ್ಣು ನನಗ್ ಬೇಕಲೇ. ಓ ಹೋ 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 ಓ ಹೋ ಹೋ. ಈಗ 2ನೇ ಲೆಕ್ಕ. ನಮ್ಮ ಅಪ್ಪಂಗಿಂತ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದ ನಮ್ಮ ದಡಿ ಜೀವನ ತೆಗೆದು ಬಿಟ್ಟಿಲ್ಲ ರೆಡ್ಡಿ. ಆ ಜೀವ ಒಳ್ಳು ಕೊಡಲೆ ಆತದ. ಆವತ್ತು ನಾನ್ ನಿಂಗೊಂದು ಬಿಳೆ ಬಟ್ಟೆ ದಾರ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆ ಮಾತು ಮುರಿತಿದ್ದೀನಿ. ಈಗ ನಾನ್ ನಿಂಗೊಂದು ಕೆಂಪು ಬಟ್ಟೆ ಕೊಡ್ತೀನಿಲೇ ತಿಮ್ಮ. ಓ ಹೋ ಹೋ.
ಅಂಜಿಕೆ ಆಗ್ತದ? ನಾನಿನ್ ಕೊಲ್ಲೋದಿಲ್ಲ ಕಣಲೇ ರೆಡ್ಡಿ. ಪ್ರಾಣಿನೇ ಕೊಲ್ಬೇಕು. ಎದಕ್ಕಪ್ಪ ಅಂದ್ರೆ ಯಾವ ಪ್ರಾಣಿನೂ ಪೊಲೀಸ್ನವರು ಕೊಲೆ ಮಾಡಿದಿ ಅಂತ ಹಿಡ್ಕೊಂಡಾಗೋದಿಲ್ಲ ನೋಡು. ಯಾವ ಕೋರ್ಟು ಅದಕ್ಕೆ ಉರುಳು ಹಾಕೋದಿಲ್ಲ. ಹೌದಣ್ಣ. ಈಗ ನೆಮ್ಮದಿ ಆತು ನೋಡಪ್ಪ. ಈಗ ಬೇಸ್ ಎರಡು ಕಡೆನೂ ಕಾಣ್ತದ. ಏ ಕರಿಯ ಅಣ್ಣ, ಈ ಊರಾಗೆ ದನಕರಗಳು ಸಿಗ್ತಾವೇನ್ಲಿ? ಇಲ್ವಾ ಮತ್ತೆ? ನಮ್ಮೂರಿಗಿಂತ ಒಳ್ಳೆ ತಳಿ ಒಳ್ಳೊಳ್ಳೆ ದನಕರಗಳು ಸಿಗ್ತವೆ. ಹಂಗಾದ್ರೆ ಇಲ್ಲೇ ವ್ಯಾಪಾರ ಮಾಡ್ಕೊಂಡು ಇದ್ ಬಿಡಮ್ಮ. ಪೂರಾ ಸಂಸಾರ ಸಿಕ್ಕಿದ್ಮೇಲೆ ಯಾಕೆ ಒಳ್ಳಿ ಹೋಗೋದು? ಇಲ್ಲೇ ಬೇಸ್ ಅಂತ ಇದ್ ಬಿಡಮ್ಮ. ಎದ್ದು ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ನೀನೇ ಬೇರೆ, ನಿನ್ನ ಸ್ಟೈಲೇ ಬೇರೆ ಅಂತ. ಅದು